ओम शांति। ओम शांति। आज मम्मा की स्मृति दिवस है, तो मम्मा के सारे स्मृतियाँ शायद आप सबको आ रहा होगा। तो मम्मा को भोग रखना ये तो रिवाज है, लेकिन अगर प्यार है तो मम्मा को फॉलो करना ये इम्पॉर्टेंट बात है। जब तक हम फॉलो नहीं करेंगे, चाहे मम्मा या बाबा, ये प्यार नहीं है। ये बड़ी इम्पॉर्टेंट बात है। प्यार में ಕುರ್ಬಾನಿ ಹೋता है। ಇವತ್ತು ಮಮ್ಮರವರ ಸ್ಮೃತಿ ದಿನ ಏನಿದೆ, ಭೋಗ ಇಡೋದೊಂದು ವಾಡಿಕೆ, ಬಟ್ ನಿಜವಾದ ಪ್ರೀತಿ ಸ್ಮೃತಿ ದಿನ ಅಂದರೆ ಅವರ ಇಡೀ ಜೀವನ ಚರಿತ್ರೆ ಏನಿದೆ ಅದರ ಸ್ಮೃತಿಗಳಲ್ಲಿರ್ತಾ ಅದನ್ನು ಫಾಲೋ ಮಾಡೋದೇನಿದೆ, ಫಾಲೋ ಫಾದರ್ ಮದರ್ ಅಂತಾರೆ ಬಾಬಾ. ಶಿವಬಾಬಾ ಬ್ರಹ್ಮ ತಂದೆಯ ಜೊತೆಗೆ ಮಮ್ಮ ಚಿಕ್ಕವರಾದ್ರೂ ಅವ್ರ ಸಾಧನೆಯ ಆಧಾರದ ಮೇಲೆ ಅಷ್ಟು ಫಾಸ್ಟ್ ನಂಬರ್ 1 ಹೋಗ್ಲಿಕ್ಕೆ ಕಾರಣ ಏನಂದರೆ ಅವರ ಜ್ಞಾನದ ಗಾಂಭೀರ್ಯ, ಜ್ಞಾನದ ಆಳ ಏನಿದೆ ಅದು ಬಹಳ ದೊಡ್ಡದು. ಸೊ ಅದರಿಂದ ನೋಡ್ರಿ, ಮಮ್ಮ ಇವತ್ತು ಸಂಬಂಧಗಳ ಬಗ್ಗೆ ತುಂಬ ಹೇಳ್ತಿದ್ದಾರೆ. ಪರಮಾತ್ಮ ಬಂದು ಸಂಬಂಧಗಳನ್ನು ಯಾಕೆ ತೆಗಿಲಿಕ್ಕೆ ಹೇಳ್ತಾರೆ ಬುದ್ಧಿಯಿಂದ? ಜಗತ್ತಿನ ಜೊತೆ ಸಂಬಂಧ ಮುರಿದಾಕ್ರಿ, ಸಮಾಪ್ತಿ ಮಾಡಿ ಅಂತ ಯಾಕೆ ಹೇಳ್ತಾರೆ? ಇದರ ಹಿಂದೆ ಕಾರಣ ಏನು ಅನ್ನೋದನ್ನು ಭಾಳ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂತರ್ಮುಖಿಯಾಗಿ ಕೂತ್ಕೊಂಡು 27/6/64 ಇದು ಮಮ್ಮನ ಅಂತಿಮ ದಿನಗಳಲ್ಲಿ ನುಡಿಸಿರ್ತಕ್ಕಂಥ ಮಾತಿದು. ಅದಕ್ಕೆ ನಾವು ನೋಡ್ಕೊಳ್ಬೇಕು. ಗೀತ್ ಚೋಡದೆ ಜಗಸೆ ನಾತೆ, ಹಾಡು ಈ ಜಗತ್ತಿಂದ ಎಲ್ಲ ಸಂಬಂಧಗಳನ್ನು ಕಿತ್ತಾಕು, ಬಿಟ್ಟಾಕು. ಓಂ ಶಾಂತಿ. ಅಗರ್ ಹಮ್ जग से नाते ही छोड़ दे तो फिर जग काहे के लिए है? अगर नाते ही तोड़ने की बात है तो फिर ये संबंध बनाया ही क्यों? पति पत्नी, बाप बेटा, राजा प्रजा आदि आदि अनेक जो संबंध है ये सब भगवान ने रचे हैं, ऐसे कहते हैं ना. तो जब भगवान ने रचे हैं तो फिर क्यों कहते हैं छोड़ो, या फिर ये गीत ही रंग है? ಬಾಬಾ ಹೇಳ್ತಿರೋದು ಏನು, ಮಮ್ಮ ಅದನ್ನು ವಿಶಾಲವಾಗಿ ಆಳದಲ್ಲಿ ಹೇಳ್ತಿದ್ದಾರೆ. ಬಾಬಾ ಸ್ಟ್ರಾಂಗಾಗಿ ಹೇಳ್ತಾರೆ, ದೇಹ ಸಹಿತ ದೇಹದ ಜಗತ್ತನ್ನು ಬುದ್ಧಿಯಿಂದ ತೆಗೀರಿ. ಅದಕ್ಕೆ ಮಮ್ಮ ಹೇಳ್ತಿದ್ದಾರೆ, ಜಗತ್ತಿನ ಜೊತೆ ಸಂಬಂಧವನ್ನು ಕಿತ್ತಾಕೋದಂದರೆ ಇನ್ನು ಜಗತ್ತೇನಕ್ಕೆ ಬೇಕು? ತೋ ಜಗತ್ತಿನ ಜೊತೆ ಸಂಬಂಧ ಕಿತ್ತಾಕೋದಂತಂದರೆ ಹಂಗಾದ್ರೆ ಸಂಬಂಧ ಯಾಕೆ ಮಾಡ್ಕೊಂಡ್ವಿ? ಜಗತ್ತಿನ ಸಂಬಂಧ ಕಿತ್ತಾಕೋದಂದರೆ ಜಗತ್ತೇನಕ್ಕೆ? ಸಂಬಂಧದ ಜೊತೆ ಸಂಬಂಧ ಕಿತ್ತಾಕೋದಾದರೆ ಸಂಬಂಧ ಮಾಡಿಕೊಂಡ್ವಿ ಯಾಕೆ? ಪತಿ ಪತ್ನಿ, ತಂದೆ ಮಕ್ಕಳು, ರಾಜ ಪ್ರಜೆ, ಅನೇಕ ಸಂಬಂಧಗಳಿದೆ. ಇದೆಲ್ಲ ಭಗವಂತನ ರಚನೆ, ಭಗವಂತ ರಚನೆ ಮಾಡಿದ್ದಂತ ಹೇಳ್ತಾರೆ ಜನ. जब भगवान ने रचे तो फिर कहते छोड़ो, या फिर ये गीत ही रंग है. ಪರಮಾತ್ಮನೇ ರಚನೆ ಮಾಡಿದರೆ ಯಾಕೆ ಹೇಳ್ತಾರೆ ಮಕ್ಕಳೇ ಎಲ್ಲ ಬಿಟ್ಟು ಹಾಕಿ ಅಂತ? ಅಥವಾ ಈ ಹಾಡೇ ರಾಂಗ, ಇದು ತಪ್ಪ?
भगवान ने कौन सा जग रचा, जग कहो दुनिया कहो, जो भगवान ने रची वैसी दुनिया थोड़ी ही रची जो चोट ना पड़े। अभी के जो संबंध है वो नहीं रचे। अभी इस जग में देखो तुम्हारे नाते कैसे हो गए हैं। ಭಗವಂತ ಯಾವ ಜಗತ್ತನ್ನು ರಚನೆ ಮಾಡಿದ್ರು, ಜಗತ್ತಂತೇಳಿ ಪ್ರಪಂಚ ಅಂತೇಳಿ ಏನೆಲ್ಲ ಭಗವಂತ ರಚನೆ ಮಾಡಿದ್ದಾರೆ, ಇಂತಹ ಪ್ರಪಂಚವನ್ನು ರಚನೆ ಭಗವಂತ ಮಾಡ್ತಾರಾ? ಈ ಕಲಿಯುಗ ರಚನೆ ಭಗವಂತ ಮಾಡ್ತಾರಾ? ಕಲಿಯುಗದ ಅಶುದ್ಧ ಸಂಬಂಧಗಳನ್ನು ಭಗವಂತ ಮಾಡ್ತಾರಾ? ಯಾವ ಕಾರಣ ಅವ್ರು ಹೇಳ್ತಿದ್ದಾರೆ ಬಿಟ್ಟಾಕ್ರಿ ಈ ಸಂಬಂಧಗಳನ್ನು ಅಂತ. ಸೊ ಅಂದಾಗ ಈಗ जग देखो और तुम्हारे नाते देखो कैसे बने. ಈ ಜಗತ್ತನ್ನು ನೋಡಿ, ನಿಮ್ಮ ಸಂಬಂಧಗಳನ್ನು ನೋಡಿ ಹೆಂಗಾಗ್ಬಿಟ್ಟಿದೆ. ಜಗತ್ತು ಹೆಂಗಾಯಿತು, ಸಂಬಂಧಗಳು ಹೆಂಗಾಯಿತು ಅಂದರೆ ಈಗೇನು ಸಂಬಂಧಗಳಿದೆ, ಈ ಜಗತ್ತೇನಿದೆ ಇದು ಪರಮಾತ್ಮ ರಚನೆ ಮಾಡಲಿಲ್ಲ. ಇದೆಲ್ಲ ನಾವು ಮಾಡ್ಕೊಂಡು ಬಂದಿದ್ದು. ಹೆಂಗೆ ಮಾಡ್ಕೊಂಡು ಬಂದ್ವಿ? ಕರ್ಮೋಂಕೆ कारण तमो प्रधानता में आते आते क्या हो गए, कर्मों के बंधन एक दो को कांटते रहते, ಚುಚ್ಚುತ್ತಾ ಇದೆ. ಕರ್ಮಗಳ ಕಾರಣ ತಮೋ ಪ್ರಧಾನ ಆಗ್ತಾ ಆಗ್ತಾ ಹೆಂಗಾಗ್ಬಿಟ್ವಿ, ಸಂಬಂಧಗಳೂ ತಮೋಗುಣಿ ಆಗ್ತಾ ಆಗ್ತಾ ಮುಳ್ಳಿನ ಥರ ಪರಸ್ಪರ ಚುಚ್ಚೋದು ಕಚ್ಚೋದು ಎರಡೇ ಇದೆ, ಬೇರೆ ಯಾವುದೂ ಇಲ್ಲ. ಕಾಂಟೆ ಲಗಾತೆ ನಾ सभी नाते इस कर्म के हिसाब में तमो प्रधानता में आकर के एक दो को दुख देते और लेते रहते हैं. भगवान खुद कहते हैं मैंने तो तुम्हारे ये दुख के संबंध नहीं बनाए, मैंने जो तुम्हारा संबंध जोड़ा था वो बंधन नहीं था, मैंने तुम्हारा श्रेष्ठ संबंध जोड़ा था, उसी संबंध में तुम सदा सुखी थे. तुम्हारे सब नाते क्यों सुखी थे? क्योंकि सब नाते स्वच्छ थे. इसलिए याद करते हैं ना, राम राजा राम प्रजा राम साहूकार, बसे नगरी जिए दाता धर्म का उपकार. उसको कहते थे गृहस्थ धर्म, धर्म पत्नी धर्म पति धर्म के नाते है ना, परंतु अभी तो वो धर्म का संबंध नहीं है. ಇದು ಇಂಪಾರ್ಟೆಂಟ್. ಇಲ್ಲಿ ಬಾಬಾ ಹೇಳ್ತಿರೋದು ಸಂಬಂಧಗಳು ತಮೋ ಪ್ರಧಾನತೆಯಾಗಿರೋ ಕಾರಣ, ನಾವು ಅಶುದ್ಧತೆ ಅಪವಿತ್ರತೆಯ ಕಾರಣ ಸಂಬಂಧಗಳು ಬಂಧನದಲ್ಲಿ ಬಂತು. ಬಾಬಾ ಹೇಳ್ತಾರೆ ನಾನು ಈ ಬಂಧನದ ಸಂಬಂಧ ರಚನೆ ಮಾಡಲಿಲ್ಲ. ಅದಕ್ಕೆ ತಾನೇ ಗಾಯನ ಏನಿದೆ, ರಾಮ್ ರಾಜ ರಾಮ್ ಪ್ರಜಾ ಧರ್ಮ ಕಾ ಉಪಕಾರ. ಅಲ್ಲಿ ಅಷ್ಟು ಸುಂದರ ಗೃಹಸ್ಥ ಧರ್ಮ ಇತ್ತು. ಯಾಕೆಂದರೆ ನಾನೇನು ಸಂಬಂಧವನ್ನು ಕಲಿಸಿ ಸಭ್ಯತೆಗಳು ಮರ್ಯಾದೆಗಳನ್ನು ಕಳಿಸ್ದೆ, ಅದರಲ್ಲಿ ಸ್ವಚ್ಛತೆ ಅರ್ಥಾತ್ ಪವಿತ್ರತೆ ಇತ್ತು. ಅಂದರೆ ಸಂಪೂರ್ಣವಾದ ಪವಿತ್ರತೆ ಇತ್ತು ಸಂಬಂಧಗಳಲ್ಲಿ. ಈಗ ಅದಿಲ್ಲ ನೋಡ್ರಿ. ಯಾವ ಕಾರಣ? ಬರೀ ಮುಳ್ಳಿನ ಥರ ಇದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಗೃಹಸ್ಥ ಧರ್ಮ ಅಂದರೆ ಧರ್ಮದ ಪತಿ, ಧರ್ಮದ ಪತ್ನಿ, ಧರ್ಮದ ಎಲ್ಲ ಸಂಬಂಧಗಳೇನಿದೆ, ಧಾರಣೆಯ ಎರಡು ಧರ್ಮದ ಅರ್ಥ ಧಾರಣೆಯ ಮೇಲೆ ಸಂಬಂಧಗಳು. ಧರ್ಮ ಮೇನ್ ಧರ್ಮ ಸತ್ಯುಗದ್ದು ಪವಿತ್ರತೆಯ ಧರ್ಮ. ಇನ್ನೊಂದು ಧರ್ಮ ಅಂದರೆ ಪರಸ್ಪರ ಸಂಬಂಧಗಳು ಬರೀ ಸುಖದಾಯಿ ಸಂಬಂಧ ಇತ್ತು. ಆತ್ಮಗಳೇನು ಬರ್ತಾಯಿದ್ರು ಸಂಬಂಧಗಳಲ್ಲಿ ಧರ್ಮಾರ್ಥವಾಗಿ ಅಂತ ಹೇಳ್ತಾರಲ್ಲ, ಹಾಗೆ ಸಾಕ್ಷಿಯಾಗಿ ಒಬ್ಬರಿಗೊಬ್ಬರು ಒಳ್ಳೇದು ಮಾಡಲಿಕ್ಕೆ, ಸುಖ ಕೊಡಲಿಕ್ಕೆ ಸಂಬಂಧಗಳಲ್ಲಿ ಬಂದರು. ಬಟ್ ಕಲಿಯುಗದಲ್ಲಿ ಹಂಗೆ ಇಲ್ವೇ ಇಲ್ಲ. ಇದು ಭಾಳ ಆಳವಾಗಿ ಯೋಚನೆ ಮಾಡೋ ಮಾತು. ಬುದ್ಧಿಯಲ್ಲಿ ಏನಾಯಿತು, ಯಾವ ಕಾರಣ
ಈ ಧಾರಣೆಗಳು ಅಥವಾ ಈ ಸೇವಾ, ಇಲ್ಲಿ ಸಂಗಮ ಯುಗದಲ್ಲಿ ಈ ಶಬ್ದವನ್ನು ಬಾಬಾ ಸೇವಾ ಸಂಬಂಧ, ಒಬ್ಬರದೊಬ್ಬರು ಉದ್ಧಾರಕ್ಕಷ್ಟೇ ನಿಮ್ಮ ಸಂಬಂಧಗಳಿದೆ, ಬೇರೆ ಸಂಬಂಧಗಳಿಲ್ಲ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಪ್ರಾಕ್ಟಿಕಲ್ ಓ ಜೀವನ್ ನೈ ರಹಿ ಹೈ. ಈಗ ಆ ಧರ್ಮದ ಸಂಬಂಧನೂ ಇಲ್ಲ, ಪ್ರಾಕ್ಟಿಕಲ್ ಜೀವನದಲ್ಲಿ ಸಂಬಂಧಗಳ ಸಮಾಪ್ತಿ ಆಯಿತು, ಜೀವನನೇ ಇಲ್ಲಲ್ಲ. इसलिए बाप कहते हैं ये जो तुमने अपना जग बना दिया है, उस जग से जो नाते हैं वो बिगड़ गए हैं. मैंने जो जग बनाया था उसमें तुम्हारे नाते कितने अच्छे थे, कितने प्रिय थे, कितना एक दो को सुख देने वाले थे. नाते तो ज़रूर थे, ऐसे नहीं कि भगवान ने नाते नहीं रचे, नाते तो थे, लेकिन वो नाते कर्म के बंधन के बनाए थे, कर्म के बंधन के बिना थे. वो जो नाता सतयुग का था वो कर्म के बंधन के बिना था, इसलिए उनको कहा जाता है जीवन मुक्ति. जीवन में कर्म के बंधन से अर्थात दुख से मुक्त थे. ಕರ್ಮ ಬಂಧನ್ ಅವ್ರ ಕರ್ಮ ಸಂಬಂಧ. ಬಾಬಾ ಹೇಳ್ತಾರೆ ನೀವೇನು ಜಗತ್ತನ್ನು ಮಾಡ್ಕೊಂಡು ಬಂದ್ರಿ, ಈ ಜಗತ್ತು ಕರ್ಮದ ಬಂಧನಗಳ ಮೇಲೆ ಸಂಬಂಧಗಳ ಬಂಧನಗಳನ್ನು ಮಾಡ್ಕೊಂಡು ಬಂದ್ರಿ. ಈ ಜಗತ್ತು ನಾನು ರಚನೆ ಮಾಡಲಿಲ್ಲ. ನಾನೇನು ರಚನೆ ಮಾಡಿದ್ದೆ ಅಲ್ಲಿ ಸಂಪೂರ್ಣವಾದ ಸುಖ ಇತ್ತು, ಅಷ್ಟೆಲ್ಲ ಪ್ರಾಪ್ತಿಗಳಿತ್ತು, ಏನು ಒಂದು ಸ್ವಲ್ಪನೂ ಏರುಪೇರುಗಳಿರಲಿಲ್ಲ. ಯಾಕೆಂದರೆ ಧಾರಣೆ ಪವಿತ್ರತೆ ಇತ್ತು, ಸ್ವಚ್ಛವಾಗಿದ್ರಿ, ಶ್ರೇಷ್ಠವಾಗಿತ್ತು. ಅಷ್ಟೇ ಅಲ್ಲ, ಪ್ರಿಯ ಸಂಬಂಧ, ಒಬ್ಬರಿಗೊಬ್ಬರು ಸುಖ ಕೊಡೋ ಸಂಬಂಧ ಇತ್ತು. ಈಗ ಏನಾಗಿದೆ ಅಂದರೆ ಸ್ವಾರ್ಥದ ಕಾರಣ ಸಂಬಂಧಕ್ಕೆ ಬೆಲೆ ಇಲ್ದಂಗೆ ಆಗೋಯ್ತು. ನನ್ನ ಸ್ವಾರ್ಥ ನೋಡ್ಕೊಂಡು ನಂದಂದು ಆರಾಮ್ ಆ ಕಾರಣನೇ ಪ್ರತಿ ಮನೆಯಲ್ಲಿ ದುಃಖ ಇದೆ. ತಂದೆ ತಾಯಿಗಳನ್ನು ಕೇರ್ ಮಾಡಲ್ಲ, ಯಾರನ್ನೂ ಕೇರ್ ಮಾಡದೇ ಇರ್ತಕ್ಕಂಥ ಸಮಯ ಬಂದ್ಬಿಡ್ತು. ಆ ಸಭ್ಯತೆ ಏನಿತ್ತೋ, ಆ ರೆಸ್ಪೆಕ್ಟ್ ಸಂಬಂಧಗಳದು ಅದು ಸಮಾಪ್ತಿಯಾಗೋಯ್ತು. ಬಾಬಾ ಹೇಳ್ತಾರೆ ನಾನು ಏನು ಸಂಬಂಧಗಳನ್ನು ಮಾಡಿದ್ದೆ ಆ ಸಂಬಂಧಗಳಲ್ಲಿ ನಿಸ್ವಾರ್ಥವಾದಂಥ ಸ್ನೇಹ, ಪವಿತ್ರತೆ ಇತ್ತಲ್ಲ, ವಿಕಾರಗಳೇ ಇರಲಿಲ್ಲಲ್ಲ. ಮೋಹ ಎಲ್ಲ ದುಃಖಗಳಿಗೆ ಕಾರಣ ತಾನೆ. ಯಾವ ಮೋಹದಲ್ಲಿ ಬರೀ ವಿಕಾರದ ಸ್ವಾರ್ಥ ಇದೆ, ನಾನು ನಂದು ಅನ್ನೋ ವ್ಯಾಮೋಹದ ಭ್ರಮೆಗಳಿದೆ. ಯಾವ ಕಾರಣ? ಇದನ್ನು ವಿಶಾಲವಾಗಿ ಏಕಾಂತದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ. ಇದು ಹೆಂಗೆ, ಎಷ್ಟು ಅಶುದ್ಧವಾದ ಮಾತುಗಳು. ಅದಕ್ಕೆ ಬಾಬಾ ಹೇಳೋದು ಜೀವನ್ಮುಕ್ತ ಸ್ಥಿತಿ ಸತ್ಯ ತ್ರೇತಾಯುಗ ಯಾಕೆ ಹೇಳೋದು? ಯಾಕೆಂದರೆ ಜೀವನದಲ್ಲಿ ಬಂಧನ ಅರ್ಥಾತ್ ದುಃಖ ಕೊಡೋ ಮಾತುಗಳೇ ಇರಲಿಲ್ಲ. तो अभी तुम्हारे नाते जीवन बंध के बन गए हैं, इसलिए कहते हैं अभी उससे छुटकारा कैसे हो. बाप कहते हैं उससे नाता तोड़, एक मेरे से जोड़ो, ये एक ही लास्ट के जीवन तुम मेरे हवाले कर दो. मेरे हवाले का मतलब है जैसे स्त्री पति के हवाले, पति स्त्री के हवाले, बाप बेटे के हवाले, बेटा बाप के हवाले. ये तो प्रैक्टिस अच्छी तरह से है ना. मैं कोई तुम्हें नई बात नहीं कहता हूँ. कैसे करे क्या करे तुम ये भी प्रश्न नहीं पूछ सकते हो. ತಂದೆ ಹೇಳೋದು ಒಂದೊಂದು ಲೈನ್ ಅಷ್ಟು ಆಳವಾಗಿದೆ. ಬಾಬಾ ಹೇಳೋದು ನಿಮ್ಮ ಜೀವನದಲ್ಲಿ ಏನು ಸಂಬಂಧಗಳೆಲ್ಲ ಬಂಧನ ಆಗ್ಬಿಟ್ಟಿದೆ, ಇದರಿಂದ ನೀವು ಮುಕ್ತರಾಗೋದು ಹೆಂಗೆ? ಮನುಷ್ಯ ವಿಕಾರಗಳ ಕಾರಣ, ಅವಗುಣಗಳ ಕಾರಣ, ಸ್ವಾರ್ಥದ ಕಾರಣ ಪರಸ್ಪರ ದುಃಖ ಕೊಡೋದೇನಿದೆ, ಸ್ವಾರ್ಥ ಅನ್ನೋದು ಬಹಳ ದೊಡ್ಡ ರೂಪ ತಗೊಂಡ್ಬಿಟ್ಟಿದೆ BKSಲ್ಲಿನೂ. ಅದಕ್ಕೆ ಹೇಳ್ತಾರೆ ಈಗೇನು ಮಾಡಿ ಅಂದರೆ
ಎಲ್ಲರಿಂದ ಸಂಬಂಧಗಳನ್ನು ತೆಗೆದು ನಾನೊಬ್ಬನ ಜೊತೆ ಜೋಡಿಸಿ ನಿಮ್ಮ ಬುದ್ಧಿಯನ್ನು ಹೆಂಗೆ ಸಮಾಪ್ತಿ ಮಾಡಿ ಇದು ಅಂತಿಮ ಜನ್ಮ ನಾನೊಬ್ಬನ ಜೊತೆ ನೀವು ಆಂತರಿಕ ಪ್ರೀತಿಯ ಸಂಬಂಧವನ್ನು ಜೋಡಿಸಿ. ಯಾಕೆ ಜೋಡಿಸಿ? ಒಂದು, ಸಂಬಂಧಗಳಿಂದ ಮುಕ್ತರಾಗಬೇಕು. ಇನ್ನೊಂದು, ಸುಖದಾಯಿ ಸಂಬಂಧಗಳನ್ನು ಜೋಡಿಸ್ಬೇಕಂದ್ರೆ ಸಂಬಂಧಗಳಲ್ಲಿ ಬರ್ತಾ ಕರ್ಮ ಶ್ರೇಷ್ಠ, ನಿಸ್ವಾರ್ಥವಾದ ಕರ್ಮ ಅನ್ಯರ ಕಲ್ಯಾಣ ಉದ್ಧಾರವನ್ನು ಬಿಟ್ಟು ತನ್ನ ಸ್ವಾರ್ಥ ಯಾವಾಗಿರಲ್ವೋ ಅಲ್ಲೇ ಪ್ರತಿಯೊಬ್ಬರು ಸುಖಿಯಾಗಿರೋಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಹೇಳೋದು, ಇದು ಒಂದು ಜನ್ಮ ನೀವು ನನ್ನ ಹವಾಲೆ ಕರೆದು ಅಂದರೆ ನನಗೆ ಸಮರ್ಪಣೆ ಮಾಡಿಬಿಡಿ. ಹೆಂಗೆ ಸಮರ್ಪಣೆ ಮಾಡಿ ಅಂದರೆ ಹೆಂಗೆ, ಒಂದು ಸಾರಿ ಪತಿಗೆ ಪತಿ ಪತ್ನಿಯ ಅಥವಾ ತಂದೆ ಮಕ್ಕಳು ತಂದೆಯ ಹವಾಲೆ ಕಂಪ್ಲೀಟ್ ಅವ್ರಿಗೆ ಸರೆಂಡರ್ ಲೈಫ್ ಲಾಂಗ್. ತಂದೆ ತಾಯಿಗಳೂ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಮಕ್ಕಳ ಅಂಡರಲ್ಲಿ ಹೆಂಗಿರ್ತಾರಲ್ಲ. ಆದರೆ ಇವೆಲ್ಲ ವ್ಯಾಮೋಹದ ಕಾರಣ, ಭ್ರಮೆಗಳು. ದುಃಖ ಬಂದಾಗ ಏನೋ ಹಂಗೆ ಸ್ಮಶಾನ ವೈರಾಗ್ಯ ಬರುತ್ತೆ. ಆದರೆ ಆ ಸಂಬಂಧಗಳಲ್ಲಿ ಆತ್ಮ ಸಿಕ್ಕಾಕೊಂಡ್ಬಿಟ್ಟಿದೆ. ಬಾಬಾ ಹೇಳ್ತಾರೆ, ಇದಂತೂ ನಿಮಗೆ ಗೊತ್ತಿದೆ, ಪ್ರಾಕ್ಟೀಸ್ ಇದೆ. ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳೋ ಅರ್ಥ ಏನು? ಶರೀರ ಬಿಡೋವರೆಗೂ ಈ ಸಂಬಂಧಗಳ ಅಧೀನತೆ ಎಷ್ಟೇ ದುಃಖ ಇದ್ರೂ ಹೋಗಲ್ಲ ನೋಡ್ರಿ. ಅದಕ್ಕೆ ಹೇಳ್ತಿದ್ದಾರೆ, ಇದೆಲ್ಲ ಹೊಸ ಮಾತೇನು ಹೇಳ್ತಿಲ್ಲ ನಾನು. ಶಿವಬಾಬಾ ಹೇಳ್ತಾರಲ್ಲ, ಏನು ಮಾಡಲಿ ಹೆಂಗೆ ಮಾಡಲಿ ಇದು ನೀವು ಪ್ರಶ್ನೆನೂ ಕೇಳಬೇಕಾಗಿಲ್ಲ. ನಿಮಗೆ ಅನುಭವ ಇದೆ ಲೌಕಿಕದಲ್ಲಿ. ಪರಸ್ಪರ ತನ್ನ ಸಂಬಂಧಗಳ ಸ್ವಾರ್ಥ, ಲೌಕಿಕ ಸಂಬಂಧಗಳ ಸುಖ, ಅದರಲ್ಲಿ ಏನು ಅವರು ಕಂಫರ್ಟ್, ಯಾವ ಬೇರೆ ಬಂಧನ, ಬೇರೆ ಕತೆಗಳೇ ಬೇಡ ಅನ್ನೋ ಥರ ತನ್ನ ಸ್ವಾರ್ಥ, ತನ್ನ ಕಂಫರ್ಟ್, ತನ್ನ ಆರಾಮಲ್ಲಿ ಜೀವನ ಹೆಂಗೆ ನಡೆಸ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಹಿಂಗೆ ನೀವು तुम अपनी जीवन एक दो के प्रति देते आए हो, क्या तुम अपने बच्चों के प्रति अपनी जीवन नहीं दे बैठे हो? अपना तन मन धन जो भी कुछ है तुम उन्हीं के प्रति तो बना के बैठे हो ना. अपना तो करते हैं ना. सारी जीवन उन्हों के प्रति लगा देते हो. तो मैं तुम्हें कोई नई बात थोड़े ही कहता हूँ कि ये सब मेरे हवाले करो. जैसे अभी तक एक दो में करते आए हो, ऐसे अभी कहता हूँ तुम मेरे बनो. ಬಾಬಾ ಪ್ರಾಕ್ಟಿಕಲ್ ಕೇಳ್ತಿದ್ದಾರೆ. ಮಮ್ಮ ಬಾಬಂದೇ ಮಾತುಗಳು ತಗೊಂಡು ಹೇಳ್ತಿದ್ದಾರೆ, ನಾನೇನು ನಿಮಗೆ ಹೊಸ್ದಾಗಿ ಹೇಳಕ್ಕೆ ಬಂದಿಲ್ಲ. ನೀವು ಒಬ್ರಿಗೊಬ್ರು ಹೆಂಗೆ ಸರೆಂಡರ್ ಆಗ್ತೀರಾ ಸ್ವಾರ್ಥಗಳ ಕಾರಣ, ಅದು ಬಂಧನ ಅಂದ್ರೂ ನೀವು ಸರೆಂಡರ್ ಆಗಿ, ತಂದೆ ತಾಯಿಗಳು ಹೆಂಗೆ ಇಡೀ ಜೀವನ ಮಕ್ಕಳಿಂದೆ ಅವ್ರಿಗೇನೆ ದುಡಿದು ಒಂದು ದಿವಸ ಎಲ್ಲ ಕೊಟ್ಟು ಖಾಲಿ ಕೈಯಲ್ಲಿ ಹೊರಟು ಬಿಡ್ತಾರೆ. ಹಂಗೆ ಮಕ್ಕಳು ಅವರ ಈಗಂತೂ ಬಿಟ್ಟುಬಿಡಿ ಆ ಸಿಸ್ಟಮ್, ಆ ಮರ್ಯಾದೆಗಳು ಹೊರಟೋಯ್ತು ಮಕ್ಕಳದು. ತಂದೆ ತಾಯಿಗಳು ಅಷ್ಟೆಲ್ಲ ನಮಗೆ ಇಡೀ ಜೀವನ ಮಾಡಿದ್ದೆಲ್ಲ ಕೊಡ್ತಾರೆ, ನಾವು ರಿಟರ್ನ್ ಅವ್ರಿಗೆ ಒಳ್ಳೇದು ಮಾಡಬೇಕು, ಸುಖ ಕೊಡಬೇಕು ಅನ್ನೋದು ಇಲ್ವೇ ಇಲ್ಲ. ಬರೀ ಕಚ್ಚಕ್ಕೆ ಚುಚ್ಚಕ್ಕಿದ್ದಾರೆ. ಹಂಗಾಗೋಯ್ತು. ಬಾಬಾ ಹೇಳ್ತಾರೆ, ಆದ್ರೂ ನಿಮಗೆ ಒಬ್ರಿಗೊಬ್ಬರು ಸರೆಂಡರ್ ಆಗಿ ಹೆಂಗೆ ನಡಿಬೇಕು ಅನ್ನೋದು ಗೊತ್ತಿದೆ. ಅದೇ ಥರ ಈಗ ಹೆಂಗೆ ಏನು ಮಾಡ್ಬೇಕಂತ ಹೇಳ್ಬೇಡಿ. ನೀವು ಅಲ್ಲಿ ಹೆಂಗೆ ಮಾಡಿದ್ರಿ ಹಂಗೆ ನನ್ನ ಪ್ರತಿ ನೀವು ಸಮರ್ಪಣೆಯಾಗಿ ನನ್ನ ಜೊತೆ ಜೋಡಿಸಿ. ಈಗ ಲೌಕಿಕದಲ್ಲಿ ಒಬ್ರಿಗೊಬ್ಬರು ಸಂಬಂಧಗಳಲ್ಲಿ ಇರ್ತಾರೆ. ಪತಿ ಪತ್ನಿಗೆ, ಪತ್ನಿ ಪತಿಗೆ, ಮಕ್ಕಳು ತಂದೆ ತಾಯಿಗಳಿಗೆ. ಅವ್ರು ಇನ್ನೊಬ್ಬರದ್ದು ಯೋಚನೆ ಮಾಡ್ತಾರಾ? ಇಲ್ಲಲ್ಲ, ನಮ್ಮದು ಇಷ್ಟೇ ಅನ್ನೋದು ಬಂದ್ಬಿಡುತ್ತೆ. ಹಂಗೆ ಬಾಬನಿಗೆ ತನ್ನನ್ನು ತಂದು ಕೊಟ್ಟ ನಂತರ ಬಾಬಾ ನಾನು ಶ್ರೀಮತ, ಬಾಬಾ ಓದಿಸೋ ವಿದ್ಯೆ, ಬಾಬಾ ಹೇಳೋ ಈಶ್ವರೀಯ ನಿಯಮ ಮರ್ಯಾದೆಗಳಲ್ಲಿರಬೇಕು. ಇಷ್ಟೇ ಇದೆಯಾ ಬುದ್ಧಿಯಲ್ಲಿ? ಏನಿದೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, तो फिर मेरा बन करके उसे ट्रस्टी ಬಂದು ಸಂಭಾಲೋ. ನೀವು ನನ್ನವರಾಗೋದಂದರೆ ನೀವೇನು ನನಗೆ ಪ್ರಾಪರ್ಟಿ ಕೊಡಬೇಕಾಗಿಲ್ಲ. ನೀವು ನಿಮ್ಮದೇನಿದೆ ಟ್ರಸ್ಟಿಗಳಾಗಿ ಸಂಭಾಲನೆ ಮಾಡಿ. ಅಂದರೆ ಟ್ರಸ್ಟಿ ಅಂದರೆ ಶ್ರೀಮತದ ವಿನಃ
ಬೇರೆ ಯಾವ ರೀತಿಯ ಕರ್ಮಗಳನ್ನು ಮಾಡಂಗಿಲ್ಲ. तुम भक्ति मार्ग में भी कहते आए हो भगवान ये सब तेरा मैं तेरा, परंतु तेरा तेरा किया नहीं है, सिर्फ ऐसे ही कहा तेरा तेरा भी मेरा मेरा भी मेरा ऐसे सब करते थे ना. ಭಕ್ತಿಯಲ್ಲಿ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಬಂದಿದ್ದು, ಎಲ್ಲ ನಿಂದಪ್ಪ ನಂದೇನಿಲ್ಲ. ಆದರೆ ನಂದು ನಂದೇನೆ ನಿಂದು ನಂದೇನೆ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದಾಯಿತು. ಲೇಕಿನ್ ಅಬ್ ಓಟಗಿ ನೈ ಚಲೇಗ. ಆದರೆ ಭಕ್ತಿಯಲ್ಲಿ ಜ್ಞಾನ ಇರಲಿಲ್ಲ, ಮೋಸ ಮಾಡ್ಕೊಂಡು ಬಂದ್ರಿ. ಬಟ್ ಆ ಮೋಸ ಈಗ ಈಶ್ವರನ ಮಕ್ಕಳಾದ ನಂತರ ನಡೆಯಲ್ಲ, ಅದಿನ್ನೂ ಜಾಸ್ತಿ ನುಕ್ಸಾನ್ ಮಾಡ್ತದೆ. ಎಲ್ಲ ನಿಂದು ಅಂತ ಹೇಳಿ ಬಾಬಾ ಅಂತ ಜ್ಞಾನದಲ್ಲಿ ಬಂದಮೇಲೆ ಎಲ್ಲರೂ ಹೇಳಿದ್ದೀರ, ಬಾಬಾ ಎಲ್ಲ ನಾನೇ ನಿಂದು, ನನ್ನ ಹತ್ರ ಇರೋದೆಲ್ಲ ನಿಂದು ಅಂತ. ಸೊ ಈಗ ನೀವು ಹಂಗೆಲ್ಲ ಮೋಸ ಮಾಡೋಂಗಿಲ್ಲ. ಅದಂತೂ ದಾನ ಮಾಡಿ ವಾಪಸ್ ತಗೊಳ್ಳೋದಂದರೆ ನಿಮಗೆ ಗೊತ್ತಿದೆ, ಹೆಣ ಎತ್ತ ಕೆಲಸ ಮಾಡಬೇಕಾಗುತ್ತೆ ಅಂತ. ತನು ಮನ ಧನ ಅಥವಾ ಮನಸ ವಾಚ ಕರ್ಮಣ ಏನೇ ಮಾಡಿರಿ, ಯಾವುದರಲ್ಲೇ ಮನ್ಮತ ಮಿಕ್ಸ್ ಮಾಡಿ, ಆದರೆ ಪದವಿ ಎಂಥದ್ದು ಅಂತ ಅರ್ಥ ಆಗಬೇಕು. ये सब मेरा तेरा मेरा ख़त्म करना पड़ेगा. अभी मैं तेरा तो उसमें सब आ गया, बस मैं तेरा. बाकी ऐसे थोड़े ही है कि उनका भी मेरा अपना भी मेरा, ऐसे ठगी करने का क्या फ़ायदा, क्योंकि हम ही अपने को ठगेंगे, उस परमात्मा को तो कोई ठग नहीं सकता. ತಂದೆ ಹೇಳೋದು, ಈಗ ಈ ಎಲ್ಲ ನಂದು ನಿಂದು ನೀನು ನಾನು ಹಿಂಗೆ ನಂದಿಂಗೆ ನಾನು ಹಿಂಗೇನೆ ಅನ್ನೋದು ಇದೆಯಲ್ಲ, ಇದೆಲ್ಲ ಸಮಾಪ್ತಿ ಮಾಡಬೇಕಾಗುತ್ತೆ. ಭಗವಂತನ ಮುಂದೆ ನಿಮ್ಮ ಮೋಸ ಎಲ್ಲ ನಡೆಯಲ್ಲ. ಅಂದರೆ ನಂದು ನಾನು ಸಂಸ್ಕಾರ ದೇಹಾಭಿಮಾನ ಇಟ್ಕೊಳ್ತೀನಿ, ನಿಂದೂ ನನಗೆ ಪ್ರಾಪ್ತಿ ಬೇಕೋ, ನನ್ನ ಸ್ವಾರ್ಥ ನಾನು ಬಿಡಲ್ಲ, ಇದೆಲ್ಲ ನಡೆಯಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದೆಲ್ಲ ತೇರಾ ಮೇರಾ, ತೇರಾ ಅಂದರೆ ತೇರಾ ಹೋಗ್ಯ, ನಿಂದು ಅಂದರೆ ನಿಂದು, ಬಸ್ ಇನ್ನು ಬೇರೆ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ನಂದೂ ನನಗೆ ನಿಂದೂ ನನಗೆ ಅಂತ ಹೇಳೋದು ಏನು ಮೋಸ ಇದೆ, ಅದು ನನಗೆ ನಾನು ಮಾಡ್ಕೊಳ್ಳೋ ಮೋಸ. ಹಳೆ ಸಂಸ್ಕಾರ ಇಟ್ಕೊಂಡ್ರೂ ನಂದೇ ಪದವಿ ಹೋಗುತ್ತೆ. ನಾನು ಏನೇ ಮಾಡಿದ್ರೂ ದೇಹಾಭಿಮಾನ ವಶ ಬಾಬನ ವಿರುದ್ಧ ಮನ್ಮತಗಳನ್ನು ಯೂಸ್ ಮಾಡಿಕೊಂಡು ಎಲ್ಲ ನುಕ್ಸಾನ್ ನನಗೆ ತಾನೇ. ಈಗೊಂದಿಷ್ಟು ಕಂಫರ್ಟ್ ಅನ್ನಿಸ್ಬೋದು, ಬಟ್ ಆದರೆ ಜನ್ಮಾಂತರ ಕಳ್ಕೊಳ್ಳೋ ಮಾತು ಎಷ್ಟು ದೊಡ್ಡದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮಮ್ಮ ಹೇಳ್ತಿದ್ದಾರೆ, ಬಾಬನನ್ನು ಯಾರು ಮೋಸ ಮಾಡೋಕ್ಕಾಗಲ್ಲ, ಮೋಸ ನಮಗೆ ನಾವು ಮಾಡ್ಕೋತೀವಿ. ಈ ಥರ ನಾನು ಅನ್ನೋದು ಇರೋರಿಗೆ ಬುದ್ಧಿ ಭ್ರಷ್ಟ ಆಗಿಬಿಡುತ್ತಲ್ಲ, ಅವ್ರಿಗೆ ಅರ್ಥ ಆಗಲ್ಲ ನಾನು ಏನೇನು ಮನ್ಮತ ಮಾಡ್ತೀನಿ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಟಗಿಯ ಮಮ್ಮ ಮೋಸದ ರಿಸಲ್ಟ್ ಏನು, ಪೆಹಲೆ कैसे कैसे ठगी करते रहे, लेकिन ठगते ठगते खुद ही दुखी अशांत बने हो ना, क्योंकि धोखा तो तुम ही खा रहे हो, धोखा तो तुम ही खा रहे हो. इसलिए अब बाप कहते वो सब छोड़ो, देह सहित सब संबंधों से बुद्धि हटा करके अभी मेरे से जोड़ो, फिर अपनापन नहीं रहेगा. तो ಬಾಬಾ ಹೇಳ್ತಿರೋದು, ನೀವು ನಿಮ್ಮನ್ನು ಮೋಸ ಮಾಡಿಕೊಂಡು ಎಷ್ಟು ದುಃಖಿ ಅಶಾಂತರಾದ್ರಿ. ದೇಹದ ಬಂಧನ ಏನು ಕಡಿಮೆ ಬಂಧನನಾ? ಅದಕ್ಕೆ ಹೇಳ್ತಿದ್ದಾರೆ, ಮತ್ತೆ ಇನ್ನೇನಕ್ಕೆ ಮೋಸ ಹೋಗ್ತೀರಾ? ಮೋಸದ ರಿಸಲ್ಟ್ ಗೊತ್ತಾಯಿತು. ಅತಿಯಾದ ದುಃಖಿ ಅಷ್ಟೇ ಅಲ್ಲ, ತನ್ನ ಕಣ್ಣಿಂದನೇ ತಾನು ಬೀಳೋದು, ಸೆಲ್ಫ್ ರೆಸ್ಪೆಕ್ಟ್ ಇರಲ್ಲ. ಇವತ್ತು ಅರ್ಥ ಆಗದೇ ಇರ್ಬೋದು. ಇವಾಗ ಏನಂದರೆ ಬಾಬವ್ರಿಗೆ ಸರೆಂಡರ್ ಅನ್ನೋ ಶಬ್ದಕ್ಕೆ ಅರ್ಥನೇ ಇಲ್ಲ ಅಂತ. ಅಷ್ಟು ಕ್ವಾಲಿಟಿ ತಮೋ ಪ್ರಧಾನತೆಯಲ್ಲಿ ಬರ್ತಿದೆ BKSಲ್ಲಿನೂ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಈಗ ಮೋಸ ಮಾಡ್ತಾ ಬಾಬಾ ಹೇಳೋದು, ಏನು ಆಗ್ಬಿಟ್ರಿ, ಈಗ ಈ ಎಲ್ಲ ಮೋಸಗಳನ್ನು ಬಿಟ್ಟು ನೀವು ನನ್ನವರಾಗ್ರಿ,
ಇದೆಲ್ಲ ಬುದ್ಧಿಯಿಂದ ತೆಗೀರಿ. ದೇಹ ಸಹಿತ ದೇಹದ ಸಂಬಂಧಗಳನ್ನು ಬುದ್ಧಿ से हटा करके ಅಂತಾರೆ, ಮೇರೆ से जोड़ो, फिर अपनापन नहीं रहेगा. ಯಾವಾಗ ನೀವು ಸರ್ವ ಸಂಬಂಧಗಳನ್ನು ನನ್ನ ಜೊತೆ ಜೋಡಿಸ್ತೀರಾ ಆಗ ನಿಮ್ಮದು ನಂದು ಅನ್ನೋದು ಇರಲ್ಲ. अभी तक मेरा मेरा कहते दुखी होते रहते हो, फिर बुद्धि उधर जाती है तो कहते हो क्या करूं कैसे करूं. अगर तुम किसी में लटकेंगे तो नतीजा क्या होगा. ये मोह जो है ना, इसके कारण तुम दुखी बन पड़े हो. इसलिए बाप कहते हैं तुम इस जग के नाते तोड़ करके अभी मेरे बनो. ತಂದೆ ಹೇಳ್ತಿರೋದು ನಂದು ನಂದು ಅಂತ ಹೇಳ್ತಾ ದುಃಖಿಗಳಾಗ್ತಿದ್ದೀರಲ್ಲ. ನಾನು ನಂದರಲ್ಲಿ ಪೂರ ದುಃಖ ಇದೆ, ಅಶಾಂತಿ ಇದೆ. ಆ್ಯಂಡ್ ಏನು ಖಾಲಿ ಕೈಯಲ್ಲಿ ಹೋಗಬೇಕು, ಜನ್ಮಾಂತರ ಕಲ್ಪಾಂತರ ಖಾಲಿ. ಬುದ್ಧಿ ಎಲ್ಲಿ ಹೋಗುತ್ತೆ, ಆಮೇಲೆ ಏನು ಹೇಳ್ತೀರಾ? ಯಾವಾಗ ಎಲ್ಲ ಬಾಬಾ ನಿಂದು ಅಂತ ಹೇಳಲ್ವೋ, ಬುದ್ಧಿ ಹೋಗ್ತಾ ಇರುತ್ತೆ ಅದರ ಹಿಂದಗಡೆ. ಲೌಕಿಕತೆ ದೇಹಾಭಿಮಾನ ಬಿಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ತುಮ್ ಕಿಸಿ ಮೇಲೆ ಲಟ್ಕೆಂಗೆ ತೋ ನತೀಜ ಕ್ಯಾ ಹೋಂಗ. ಎಲ್ಲಾದರೂ ಸಿಕ್ಕಾಕ್ಕೊಳ್ಳಿ, ನೀವು ನಿಮ್ಮ ಶರೀರದಲ್ಲಿ ಸಿಕ್ಕಾಕ್ಕೊಳ್ಳಿ, ಅಥವಾ ನಿಮ್ಮ ತಂದೆ ತಾಯಿಗಳಿಂದ ಸಿಕ್ಕಾಕ್ಕೊಳ್ಳಿ, ಅಥವಾ ನಿಮ್ಮ ಬೇರೆ ಸಂಬಂಧಗಳಿಂದ ಸಿಕ್ಕಾಕ್ಕೊಳ್ಳಿ. ಸಂಬಂಧಗಳ ಸ್ವಾರ್ಥದ ರಿಸಲ್ಟ್ ಏನು? ಇದೇನು ಮೋಹ ಇದೆ, ಮೋಹದ ಕಾರಣ ದುಃಖಿಗಳಾಗಿದ್ದೀರಾ. ಅದರಿಂದ ಬಾಬಾ ಹೇಳೋದು ಈ ಜಗತ್ತಿನಿಂದನೇ ಸಂಬಂಧ ತೆಗೆದು ನನ್ನೊಬ್ಬನ ಜೊತೆ ಜೋಡಿಸಿ. ಮಮ್ಮ ಹೇಳೋದು ಬಾಬಾ ಬುದ್ಧಿ ಕೊಡ್ತಿದ್ದಾರೆ, ಅದರ ಮೇಲೆ ನಿಮ್ಮ ಇಷ್ಟ. ಈಗ ನಾನು ಹಂಗೆ ನಡೆಯೋದು ಅಂದರೆ ಇನ್ನು ಯಾರು ಏನು ಮಾಡೋಕ್ಕಾಗಲ್ಲ. तो ये जो तुमने अपने देह के बंधन, जीवन के बंधन बनाया है, उनसे निकल करके अभी मेरे बन जाओ. ನೀವೇನು ದೇಹದ ಬಂಧನ, ಜೀವನದ ಬಂಧನ ಮಾಡ್ಕೊಂಡಿದ್ದೀರಾ, ಅದರಿಂದ ತೆಗೆದು ನೀವು ನನ್ನವರಾಗ್ಬಿಡಿ. फिर मेरे कोई तुम्हारे साथ जन्म जन्म मैं कोई थोड़े ही तुम्हारे साथ जन्म जन्म चलता रहूँगा, नहीं. अभी मेरा तुम्हारे से काम है बस. फिर से तुम आत्माएं आपस में सदा काल के सुख में चलते चलेंगे. तो तुम्हारे दुख का बंधन काट करके सुख का संबंध बना देता हूँ. फिर तुम ही आपस में सुख भोगेंगे. अभी देखो तुम कितने बिगड़ गए हो, इसलिए दुखी होते हो. फिर मैं तुम्हारा बिगड़ा हुआ सुधारता हूँ. फिर तुम ही सुखी रहेंगे. मैं थोड़े ही जन्म जन्म तुम्हारे साथ चलने वाला हूँ. ಅದಕ್ಕೆ ಬಾಬಾ ಹೇಳ್ತಿರೋದು, ನೀವು ದುಃಖದ ಬಂಧನಗಳೇನಿದೆ ಈ ಎಲ್ಲ ಬಂಧನಗಳನ್ನು ಕಟ್ ಮಾಡಿ ನನ್ನವರಾಗಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ಜೊತೆ ನನ್ನ ಕೆಲಸ ಇದೆ. ಏನು ಕೆಲಸ? ಸ್ವಾರ್ಥದ ಕೆಲಸ ಅಲ್ಲ. ನಿಮ್ಮನ್ನು ಪರಿವರ್ತನೆ ಮಾಡೋಕ್ಕೆ ಬಂದಿದ್ದೀನಿ, ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ನೀವು ದುಃಖಿಗಳನ್ನು ಸುಖಿ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ನೀವು ಬುದ್ಧಿಯಿಂದ ಎಲ್ಲವನ್ನು ತೆಗಿರಿ. ನಿಮ್ಮ ಸಂಬಂಧವನ್ನು ನಾನು ದುಃಖದ ಬಂಧನ ಕಟ್ ಮಾಡಿ ಸುಖದ ಸಂಬಂಧದಲ್ಲಿ ಪರಿವರ್ತನೆ ಮಾಡ್ತೀನಿ. ನೀವೇ ಪರಸ್ಪರ ಆಮೇಲೆ ಸುಖಿಯಾಗಿರ್ತೀರ. ಈಗ ನೋಡಿ ಹೆಂಗೆ ಕೆಟ್ಟೋಗ್ಬಿಟ್ಟಿದ್ದೀರಾ ನೀವು, ಬಿಗಡ್ಗಯೋ ಅಂತಿದ್ದಾರೆ ಬಾಬಾ. ಏಕೆಂದರೆ ದೇಹಾಭಿಮಾನ ವಿಕಾರಗಳು ನಿಮ್ಮನ್ನು ಕೆಡಿಸ್ಬಿಟ್ಟಿದೆ, ಕೆಟ್ಟೋಗ್ಬಿಟ್ಟಿದ್ದೀರ. ಅದಕ್ಕೆ ದುಃಖಿಯಾಗಿದ್ದೀರ. ಪ್ರೂಫ್ ಬೆಳಗ್ಗೆದ್ರೆ ದುಃಖ, ಶಾಂತಿ ಅನ್ನೋದು. ಯಾರು ಮನೆಗಳಲ್ಲಿ ಸುಖಿಯಾಗಿದ್ದಾರೆ ಹೇಳ್ರಿ? ನಿಶ್ಚಿಂತವಾಗಿದ್ದಾರೆ. ಆದರೆ ಯಾರು ದುಃಖ ಕೊಡಲ್ಲ, ನಮಗೆ ನಾವು ದುಃಖ ಕೊಡ್ತೀವಿ. ಇದು ಭಾಳ ಚೆನ್ನಾಗಿ ಏನಂದರೆ, ಎಲ್ಲರೂ ಬೇರೆಯವ್ರ ಮೇಲೆ ದೂಷಣೆ ಹಾಕ್ಬಿಟ್ಟು, ದೋಷ ಹಾಕ್ಬಿಟ್ಟು, ನಾನು ಸರಿ ಇದ್ದೀನಿ, ನನಗೆ ಇವ್ರು ದುಃಖ ಕೊಡ್ತಾರೆ ಅಂತಾರೆ. ಬಟ್ ನಾವು ನಮ್ಮ ಸಂಸ್ಕಾರದಿಂದ ಎಲ್ಲರಿಗೂ ದುಃಖ ಕೊಡ್ತೀವಿ, ಅದು ಅವ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ,
ಅಷ್ಟೇ ಅಲ್ಲ, ನಾನೇ ನಿಮ್ಮ ಜೊತೆ ಜನ್ಮ ಜನ್ಮ ಏನು ಬರಲ್ಲ, ನೀವೇ ಪರಸ್ಪರ ಸುಖಿಯಾಗಿರ್ತೀರ. ಅದಕ್ಕೇ ನೀವೇನು ಬಿಗಡಿಕೋ ಬನಾನೇ ವಾಲ ಅಲ್ಲ ಬಾಬಾ, ಕೆಟ್ಟೋಗಿರೋರನ್ನು ಸರಿಯಾಗಿ ಮಾಡ್ತೀನಿ, ಅದಕ್ಕೆ ನನ್ನವರಾಗ್ರಿ. ನೀವು ನನ್ನವರಾಗ್ರಿ ಅನ್ನೋದರಲ್ಲಿ ನನ್ನ ಸ್ವಾರ್ಥ ಇಲ್ಲ, ನಿಮ್ಮನ್ನು ಸರಿ ಮಾಡೋಕ್ಕೆ ನನ್ನವರಾಗಿ ಅಂತಿದ್ದೀನಿ, ಸೋ ದಟ್ ನೀವು ಸುಖಿ ಆಗಬೇಕಂತ. सो भी क्यों कहता हूँ, क्योंकि मेरे फरमान पर चलने से तुम्हारे लिए सब सहज हो जाएगा. मैं तुम्हें ये सहज युक्ति देता हूँ, तुम प्रैक्टिकल में मेरे होकर के चलो तो ये युक्ति काम में आवे. तो ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾಕೆ ಹೇಳ್ತೀನಿ ನೀವು ನನ್ನವರಾಗಿ ಅಂದರೆ, ನೀವು ನನ್ನ ಶ್ರೀಮತದ ಪ್ರಮಾಣ ಎಷ್ಟು ನಡೀತೀರೋ ಅಷ್ಟು ನೀವು ಸಹಜವಾಗಿ ಸುಖಿಯಾಗಿ ನಡೀತೀರ, ಈಸಿ ಆಗಿಬಿಡುತ್ತೆಲ್ಲ. ಇಲ್ಲಾಂದರೆ ಶ್ರೀಮತದ ಮೇಲೆ ಯಾರು ನಡೆಯಲ್ಲ ನೋಡ್ರಿ, ಅವರು ಒಳಗಡೆ ಭಯ ಸುಳ್ಳಲ್ಲಿ ನಡೀತಾರಲ್ಲ, ಭಯದ ಕಾರಣ ಅವ್ರಿಗೆ ಎಂದೂ ಮನಸ್ಸಲ್ಲಿ ನೆಮ್ಮದಿ ಅಥವಾ ನೆಮ್ಮದಿಯ ಯೋಗ ಜ್ಞಾನ, ಆತ್ಮ ಸುಖಿಯಾಗಿ ತೃಪ್ತವಾಗಿ ಇರೋಕ್ಕಾಗಲ್ಲ. ಅವ್ರು ಚೆಕ್ ಮಾಡ್ಕೊಳ್ಳಿಲ್ಲ ಅಂದರೆ ಅವ್ರದ್ದು ಆರಾಮಲ್ಲಿ ಗೊತ್ತಾಗಲ್ಲ ಮನುಷ್ಯನಿಗೆ. ಬಟ್ ಆದರೆ ಯಾವಾಗ ಬಾಬಾ ತೋರಿಸ್ತಾರೆ ಆವಾಗ ಅವರನ್ನು ಅವ್ರು ಕ್ಷಮೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಾನು ತುಂಬ ಸಹಜ ಯುಕ್ತಿಯನ್ನು ಹೇಳ್ತೀನಿ, तुम प्रैक्टिकल में मेरे ओके चलो. ನಾನೇನು ಹೇಳ್ತೀನಿ, ಪ್ರಾಕ್ಟಿಕಲ್ಲಾಗಿ ನನ್ನವರಾಗಿ ನಡೀರಿ. ये युक्ति काम में आवे, जैसे कोई किसी के गोद का बच्चा होता है तो फिर उनका ही नाम प्रैक्टिकल चलेगा ना, ऐसे तुम भी प्रैक्टिकल में मेरे होकर के चलने से तुम्हारा ही भाग्य बनेगा. ಏನು ಎಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ ಅಮ್ಮ ಬಾಬಾ ಅವ್ರ ಮಾತನ್ನು. ನೀವು ಪ್ರಾಕ್ಟಿಕಲ್ ಜೀವನದಲ್ಲಿ ಕರ್ಮಗಳಲ್ಲಿ ನನ್ನವರಾಗಿ ನಡೀರಿ, ಆಗ ಎಲ್ಲದೂ ಸಹಜ ಆಗಿಬಿಡುತ್ತೆ. ಪ್ರಾಕ್ಟಿಕಲ್ಲಾಗಿ ನಡೀರಿ ಅಂತಿದ್ದಾರೆ. ಈ ಯುಕ್ತಿಯನ್ನು ಕೆಲಸದಲ್ಲಿ ತಂದುಕೊಳ್ಳಿ. ನೀವು ಬಂಧನ ಮುಕ್ತರಾಗಲಿಕ್ಕೆ, ಸುಖಿ ಆಗಲಿಕ್ಕೆ ಇದೊಂದೇ ದಾರಿ. ನೀವು ನನ್ನವರಾಗಿ ನಾನೇನು ಹೇಳ್ತೀನಿ ಅದರನುಸಾರ ನಡೀರಿ. ಬೇರೆ ಅದು ಹೆಂಗೆ ಅಂದರೆ ಅದಕ್ಕೂ ಉದಾಹರಣೆ ಕೊಡ್ತಾರೆ. ಈಗ ಯಾರಾದರೂ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಂಡ್ರೆ, ಯಾರು ಅಡಾಪ್ಟ್ ಮಾಡ್ಕೊಳ್ತಾರೆ ಅವ್ರ ಹೆಸರು ಅವ್ರ ಇದ್ರೇ ಇವ್ರ ಹೆಸರುಗಳ ಮುಂದೆ ನಡೀತದೆ. ಅವರ ಆಧಾರದ ಮೇಲೇ ಎಲ್ಲದೂ ನಡೆಯುತ್ತೆ ಅಂದಮೇಲೆ, ಹಂಗೆ ಬಾಬಾ ಹೇಳ್ತಾರೆ ನೀವು ನನ್ನವರಾಗಿ ಪ್ರಾಕ್ಟಿಕಲ್ ನಡೀರಿ. ಅವರು ಈಗ ಯಾರಾದರೂ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂದರೆ ಪ್ರಾಕ್ಟಿಕಲ್ ಅವ್ರು ಹೇಳ್ತಾರೆ ಇವ್ರು ನಮ್ಮ ತಂದೆ, ಇವ್ರು ನಮ್ಮ ಮಕ್ಕಳು ಅಂತ. ಅದಕ್ಕೇನು ಹೇಳ್ತಿದ್ದಾರೆ, ಐಸೆ ತುಂಬಿ प्रैक्टिकल मेरे होकर के चलने से ही तुम्हारा ही भाग्य बनेगा. बाप तो बड़ी सीधी सहज एकदम सिंपल बातें बताते हैं, उसे भी देखो कोटों में कोई ही धारण करने वाले निकलते. ತಂದೆ ಹೇಳೋದು ಹಿಂಗೆ, ನೀವು ಪ್ರಾಕ್ಟಿಕಲ್ಲಾಗಿ ನನ್ನವರಾಗಿ ನಡೀರಿ, ಅದರಲ್ಲಿ ನಿಮ್ಮದೇ ಭಾಗ್ಯ ಆಗುತ್ತೆ. ಇದು ತುಂಬ ದೊಡ್ಡ ಸೀದಾ ಮಾತು, ಸಹಜ ಏಕದಮ್ ಸಿಂಪಲ್ ಮಾತನ್ನು ನಾನು ಹೇಳ್ತಿದ್ದೀನಿ. ಅದನ್ನು ಉಸೆ ಬಿ ದೇಖೋ ಅಂತಿದ್ದಾರೆ ಬಾಬಾ. ಕೋಟಿಯಲ್ಲಿ ಕೆಲವರು ಧಾರಣೆ ಮಾಡ್ತಕ್ಕಂಥವ್ರು, ಕೋಟಿಯಲ್ಲಿ ಕೆಲವರು, ಲಕ್ಷಕ್ಕೆ ಕೆಲವರಲ್ಲ. ಇಷ್ಟು ಸಹಜ ಸಿಂಪಲ್ ಸರಳ ಮಾತನ್ನು ಹೇಳಿದ್ರೂ ಕೋಟಿಯಲ್ಲಿ ಕೆಲವರು ನಡೀತಾರೆ. ಯಾಕೆ? ದೇಹಾಭಿಮಾನದ ಅಲ್ಪಕಾಲದ ಸ್ವಾರ್ಥದ ಸುಖ, ಮನ್ಮಾನಿ ಮನುಷ್ಯರ ಆಧಾರಗಳಿದೆಯಲ್ಲ, ಅದನ್ನು ಬಿಡಕ್ಕೆ ರೆಡಿ ಇಲ್ಲ ಯಾರು. ಅಲ್ಪಕಾಲದಿಂದ ಏನು ಕಳ್ಕೊಳ್ತಿದ್ದೀವಿ ಅನ್ನೋ ಪ್ರಜ್ಞೆನೂ ಇರಲ್ಲ. ಅದಕ್ಕೆ ಭಾಳ ಎಚ್ಚರ ವಹಿಸಬೇಕು. बाप कहते हैं इस छोटे से संगम युग में
तुम्हारे देश इस कॉर्पोरियल दुनिया में तुम्हारे लिए ही आया हूँ, तो कम से कम जितना टाइम है उतना टाइम तो कुछ हमारा ख्याल करो। बाबा के बने हो तो कम से कम इतना टाइम तो शुद्ध रहो, फिर तो तुम्हारी ऐसी प्रॉब्लम बन जाएंगी जो तुम्हें उस दुनिया में मेहनत नहीं करनी पड़ेगी। अभी थोड़ी मेहनत की बात है, अभी तुम कैसे भी करके मर मिट करके भी पवित्र रहने की प्रतिज्ञा करो। अपनी दृढ़ता रखो, अपनी धारणाओं में रहने का पूरा प्रयत्न करो। ಇದಕ್ಕಿಂತ ಶಿವಬಾಬಾ ಇನ್ನೆಂಗೆ ಹೇಳಬೇಕು? ಮಮ್ಮ ಬಾಬನ ಭಾವನೆಗಳನ್ನು ಓಪನ್ ಮಾಡಿ ಬಿಚ್ಚಿಡ್ತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಈ ಚಿಕ್ಕ ಸಂಗಮ ಯುಗದಲ್ಲಿ ನಿಮ್ಮದೇ ದೇಶದಲ್ಲಿ ನಿಮ್ಮದೇ ಸಾಕಾರಿ ಪ್ರಪಂಚದಲ್ಲಿ ನಿಮಗೋಸ್ಕರನೇ ಬಂದಿದ್ದೀನಿ. ಕಡಿಮೆದ್ರಲ್ಲಿ ಕಡಿಮೆ ಎಷ್ಟು ಟೈಮ್ ನಿಮ್ಮ ಜೀವನ ಈಗ ಉಳ್ಕೊಂಡಿದೆಯೋ ಅದರಲ್ಲಿ ನೀವು ನನ್ನ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ, ಯಾರು ಬಂದಿದ್ದಾರೆ, ಯಾರಿಗೋಸ್ಕರ ಬಂದಿದ್ದಾರೆ? ನನಗೋಸ್ಕರ ಬಂದಿದ್ದಾರೆ, ನನ್ನ ಉದ್ಧಾರಕ್ಕೆ ಬಂದಿದ್ದಾರೆ. ಇದನ್ನು ಯೋಚನೆ ಮಾಡಿ, ತಂದೆ ನನ್ನವರು ಆಗಿದ್ದೀರಾ ಅಂದಮೇಲೆ ಬಾಬಾ ಹೇಳ್ತಾರೆ ಈ ಕರ್ಮ ಫಿಲಾಸಫಿ ಅರ್ಥ ಆಗಬೇಕು. ಪರಮಾತ್ಮನಿಗೆ ಬಾಬಾ ನಾನು ನಿಂದು ಅಂತ ಹೇಳೋದು ಎಷ್ಟು ದೊಡ್ಡ ಕರ್ಮ ಫಿಲಾಸಫಿ ಅಂತ. ಅಟ್ಲೀಸ್ಟ್ ನನ್ನವರು ಆಗಿರೋವರೆಗೂ ಆದ್ರೂ ನೀವು ಶುದ್ಧವಾಗಿರಿ ಅಂದರೆ ಒಂದು ಬ್ರಹ್ಮಚರ್ಯ ಪಾಲನೆ ಮಾಡಿದ್ರೆ ಶುದ್ಧತೆ ಅಲ್ಲ, ದೇಹಾಭಿಮಾನ ಅತಿ ಅಶುದ್ಧವಾದ ಮಾತು. ಹೆಂಗಾದ್ರೂ ಕೇಳ್ತಿದ್ದಾರೆ ಬಾಬಾ, ಹೆಂಗಾದರೂ ಮಾಡಿ ಮರ್ಮಿಟ್ಕೆ ಬಿ ನೀವು ಸತ್ತು ಬದುಕಿದ್ರೂ ಪರವಾಗಿಲ್ಲ, ಸತ್ತು ಬದುಕಿದ್ರೂ ಪರವಾಗಿಲ್ಲ, ನನಗೋಸ್ಕರ ನೀವು ಪವಿತ್ರವಾಗಿರೋ ಪ್ರತಿಜ್ಞೆ ಮಾಡಿ, ದೇಹಾಭಿಮಾನ ಬಿಡ್ತೀವಿ ಅನ್ನೋ ಪ್ರತಿಜ್ಞೆ ಮಾಡ್ರಿ, ತನ್ನ ಮನ್ಮತ ಪರಮತಗಳನ್ನು ಬಿಡ್ತೀವಿ ಅನ್ನೋ ಪ್ರತಿಜ್ಞೆ ಮಾಡ್ರಿ. ಮನ್ಮತ ಪರಮತಗಳು, ಅನ್ಯರ ಸಂಬಂಧ, ಹೇಳಿಕೆ ಕೇಳಿಕೆ ಮಾತುಗಳು ಭಾಳ ರುಚಿಯಾಗಿರುತ್ತೆ, ಅದಕ್ಕೆ ಬಿಡಕ್ಕೆ ರೆಡಿ ಇಲ್ಲಲ್ಲ. ತನ್ನ ದೃಢತೆಯನ್ನು ಇಟ್ಕೊಳ್ಳಿ, ತನ್ನ ಧಾರಣೆಗಳಲ್ಲಿ ಇರೋ ಪೂರ ಪ್ರಯತ್ನ ಮಾಡಿ. ಅದೊಂದು ಸೆಲ್ಫ್ ರೆಸ್ಪೆಕ್ಟ್ ಅಲ್ಲ, ಬಾಬೂರು ಹೇಳಿರೋ ನಿಯಮ ಮರ್ಯಾದೆಗಳಲ್ಲಿ ಅದು ಪ್ರತಿಜ್ಞೆ ಮಾಡಿದ್ದೀವಲ್ಲ ಎಲ್ಲರೂ. ಬಾಬಾ ನೀವು ಹೆಂಗೆ ಹೇಳಿದ್ರೆ, ನೀವು ಹೆಂಗೆ ಎಲ್ಲಿ ಕೂರಿಸಿದ್ರೆ, ತುಮಿ ಸೆ ಬೈಟು ತುಮಿ ಸೆ ಬೋಲು, ತುಮಿ ಸೆ ಹರ್ ಸಂಬಂಧ ನಿಭಾವ್, ಜहाँ ಬಿಠಾಯಂಗೆ ಜೈಸೆ ಬಿಠಾಯಂಗೆ ಜೋ ಕಹೆಂಗೆ ವೈಸೆ ಹಿ ಚಲೆಂಗೆ, ಇವೆಲ್ಲ ಪ್ರತಿಜ್ಞೆಗಳೇನು ಮಾಡಿದ್ದೀರಾ ಆ ಪ್ರತಿಜ್ಞೆಗಳಲ್ಲಿ ಸಂಪೂರ್ಣವಾಗಿ ಇರೋ ಪ್ರಯತ್ನ ಮಾಡಿ. ಮರ್ಮಿಟ್ಕೆ ಬಿ ಕರೋ ಅಂತಿದ್ದಾರೆ ಬಾಬೂರು. बाप तुम्हें साफ साफ बतलाते तुम सिर्फ इतने थोड़े टाइम के लिए ये मेहनत करो, मैं तुम्हें और कोई मेहनत नहीं कराता हूँ, तुम्हें जितना मिलता है उसकी बेंट में कोई मेहनत नहीं है. ಶಿವ ಬಾಬಾ ಕ್ಲಿಯರ್ ಹೇಳ್ತಿದ್ದಾರೆ, ಬರೀ ಇದೊಂದು ಸ್ವಲ್ಪ ಟೈಮ್, ಈಗಂತೂ ವಿನಾಶ ತಲೆ ಮೇಲಿದೆ, ಈ ಒಂದು ಸ್ವಲ್ಪ ಟೈಮ್ ನೀವು ನಾನು ಹೇಳ್ದಂಗೆ ಇರಲಿಕ್ಕೆ ಪ್ರಯತ್ನ ಮಾಡಿ, ಕಷ್ಟಪಡ್ರಿ, ಮೆಹನತ್ ಕರೋ ಅಂತಿದ್ದಾರೆ. ನಾನಿನ್ನೇನು ಜಾಸ್ತಿ ನಿಮ್ಮಿಂದ ಪರಿಶ್ರಮ ಮಾಡಿಸ್ತಿಲ್ಲ, ನಿಮಗೆ ಏನು ನಾನು ಕೊಡ್ತಿದ್ದೀನಿ ಅದರ ಮುಂದೆ ಇದು ಪರಿಶ್ರಮನೇ ಅಲ್ಲ. ನೀವು ಬಿಡ್ತಿರೋದೇನು ಎಲ್ಲ ಬರೀ ಹೊಲಸನ್ನು, ದೇಹಾಭಿಮಾನದ ಸಂಸ್ಕಾರಗಳ ಹೊಲಸು. ಅದನ್ನು ಬಿಡೋಕ್ಕೂ ಅಯ್ಯೋ ಅಂತೀರಾ. ಎಲ್ಲ ರೀತಿಯಲ್ಲಿ ಬಾಬೂರು ಪ್ರತಿಯೊಂದು ಮಾತನ್ನು ತುಂಬ ಕ್ರಿಸ್ಟಲ್ ಕ್ಲಿಯರಾಗಿ ಹೇಳ್ತಿದ್ದಾರೆ.
ನಾನೇನು ಕಷ್ಟ ಕೊಡ್ತಿಲ್ಲ ಅಂತ. ಅಭಿ घी के गड़े मत बनाओ, ये करूँगा वो करूँगा, दुनिया क्या कहेंगी, वो क्या कहेंगे, अरे दुनिया क्या कहेंगे, छोड़ दो इसे. अभी ये दुनिया ही जाने वाला है. ಬಾಬಾ ಹೇಳ್ತಾರೆ, ಹವಾ ಮೆಹಲ್ ಮಾಡೋದ್ರ ಬದಲಾಗಿ ಮಮ್ಮ ಗೀದು ಸುಮ್ಮನೆ ಇದು ಏನೋ ತುಪ್ಪದ ಪಾತ್ರೆ, ತುಪ್ಪದ ಗಡಿಗೆ ಮಾಡಬೇಡ್ರಿ. ಏನು ಬಾಯಲ್ಲಿ ನಾನು ಅಂದರೆ ನಾನು ಇದು ಮಾಡ್ತೀನಿ, ಪ್ರಪಂಚ ಏನು ಹೇಳುತ್ತೆ, ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಅದೇ ಅವ್ರು ಹೆಂಗೆ ಹೇಳ್ತಾರೆ, ಇದೆಲ್ಲ ಬಿಟ್ಬಿಡಿ, ಪ್ರಪಂಚನೇ ಬಿಟ್ಟಾಕ್ರಿ, ಪ್ರಪಂಚ ಹೋಗೋದಿದೆ. ಯಾರು ಏನು ಹೇಳ್ತಾರೆ, ಅವ್ರಂಗೆ ಹೇಳ್ತಾರೆ, ಏನು ಮಾಡೋದು, ಇವ್ರು ಹಿಂಗೆ ಹೇಳ್ತಾರೆ, ಹಂಗೆ ನಡಿಬೇಕಲ್ಲ, ಇದೆಲ್ಲ ಯಾಕೆ ಬೇಕು ನಿಮಗೆ? ನಾನೇನು ಹೇಳ್ತೀನಿ ಅದನ್ನು ಕೇಳಿ. ಈಗಂತೂ ಪ್ರಪಂಚ ಹೋಗ್ತಿದೆ ಅನ್ನೋದು ಕಾಣ್ತಾನೂ ಇದೆ. तो लेकिन उन विचारों को ये पता थोड़े ही है, इसलिए बाप कहते ये मत सोचो. अब तो मौत सामने खड़ा है, तुम इतना लंबा चौड़ा जो बना कर बैठे हो, ये सब वेस्टेज कर रहे हो. अभी बाप कहते हैं उस वेस्टेज को बचाओ. ಏನು ಬಾಬಾ ಎಷ್ಟು ದೊಡ್ಡ ಮಾತು ಹೇಳ್ತಿದ್ದಾರೆ. ಬಾಬಾ ಹೇಳ್ತಿರೋದು, ಮನುಷ್ಯರೇನೇನು ಹೇಳ್ತಾರೆ, ಅವರೇನು ಹೇಳ್ತಾರೆ, ಅವ್ರ ಬಗ್ಗೆ ಪಾಪ ಅಯ್ಯೋ ಪಾಪ ಅಂತಿದ್ದಾರೆ, ಅವ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಿಮ್ಮ ಎದುರುಗಡೆ ನಿಮ್ಮ ತಲೆ ಮೇಲೆ ಮೃತ್ಯು ಇದೆ. ಇಷ್ಟೆಲ್ಲ ವಿಸ್ತಾರ ಮಾಡ್ಕೊಂಡು ಕೂತಿದ್ದೀರಲ್ಲ, ಎಲ್ಲ ವೇಸ್ಟೇಜ್, ಯಾವುದು ಕೆಲಸಕ್ಕೆ ಬರಲ್ಲ. ಹೌದು, ಈಗ ತಂದೆ ಹೇಳೋದು ಈ ವೇಸ್ಟೇಜಲ್ಲೆಲ್ಲ ಬಚಾವ್ ಮಾಡ್ರಿ. इस शरीर निर्वाह के लिए जितना चाहिए उतना भले करो, जितना तुम्हारा क्रिएशन के साथ हिसाब किताब है उतना करो. मैं कहाँ संभालूँगा, इसे तुमको ही संभालना है. तो ज़रूरी है वो तो तुमको फ्री करता हूँ, लेकिन अभी ये जो एक्स्ट्रा रच रहे हो, इन फालतू के झंझटों से ही तुम दुखी हुए हो. उन झंझटों से तुम कैसे छूटो वही तो तुम्हें बतलाता हूँ. फिर भी बैठ करके अनेक बहाने लगाना ये कहाँ की रीत है. ಒಂದೊಂದು ವರ್ಡು ಕೂತ್ಕೊಂಡು ಗಂಟೆಗಟ್ಟಲೆ ಯೋಚನೆ ಮಾಡೋ ವಿಷಯ ಮಮ್ಮ ಹೇಳ್ತಿರೋದು. ಬಾಬವ್ರ ಮಾತನ್ನು ಎಷ್ಟು ಆಳದಲ್ಲಿ ತಗೊಂಡೋಗ್ತಿದ್ದಾರೆ. ಬಾಬಾ ಏನು ಹೇಳ್ತಿರೋದಂದರೆ, ನೀವು ಏನೆಲ್ಲ ಈಗ ಬಾಬವ್ರು ಮಾತಾಡ್ತಿರೋದು ನನ್ನವ್ರು ಆದ ನಂತರ ನೀವೇನು ವ್ಯರ್ಥವಾಗಿ ತನ್ನ ರಚನೆ ಮಾಡ್ಕೋತಿದ್ದೀರಾ, ಇದೆಲ್ಲ ವೇಸ್ಟೇಜ್, ಇದರಿಂದ ಬಚಾವಾಗ್ರಿ. ವ್ಯರ್ಥ ಲೆಕ್ಕಾಚಾರಗಳು, ವ್ಯರ್ಥವಾಗಿ ತನುಮನ ಧನ ವ್ಯಯ ಮಾಡ್ತಿರೋದು, ಮನಸ ವಾಚ ಕರ್ಮಣ ಮನ್ಮತ ಪರಮತಗಳಲ್ಲಿ ನಡೀತಿರೋದು, ಸಂಬಂಧ ಸಂಪರ್ಕಗಳಲ್ಲಿ ಸಂಸ್ಕಾರಗಳ ವಶ ನಡೀತಾ ಇರೋದು, ಇವೆಲ್ಲ ಏನು? ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನೀವೇನೆಲ್ಲ ನಿಮ್ಮ ರಚನೆ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ, ಶರೀರ ನಿರ್ವಾಹಾರ್ಥ ಎಷ್ಟು ಬೇಕೋ ಅಷ್ಟು ಮಾಡಿರಿ. ಆದರೆ ಈಗ ಎಕ್ಸ್ಟ್ರಾ ವ್ಯರ್ಥ ಮಾಡ್ಕೊಂಡಿದ್ದೀರಲ್ಲ, ಇದನ್ನು ನಾನೆಲ್ಲಿ ಸಂಪಾಲನೆ ಮಾಡ್ತೀನಿ, ನೀವೇ ಸಂಪಾಲನೆ ಮಾಡಬೇಕಾಗುತ್ತೆ. ಆದರೆ ಮುಖ್ಯ ಮಾತೇನೆಂದರೆ, ನಾನು ನಿಮ್ಮನ್ನು ಅದರಿಂದ ಫ್ರೀ ಮಾಡ್ತಿದ್ದೀನಿ. ನೀವಿನ್ನು ವ್ಯರ್ಥ ರಚನೆ ಮಾಡ್ಕೊಂಡು ಸಿಕ್ಕಾಕ್ಕೊಂಡು ನಿಮ್ಮ ಪ್ರಾರಬ್ಧ ಕಳ್ಕೊಬೇಡ್ರಿ ಅಂತ. ಆದರೆ ಅದು ಅರ್ಥ ಆಗಬೇಕಲ್ಲ ನಮಗೆ. ಈಗ ಎಕ್ಸ್ಟ್ರಾ ರಚನೆ ಮಾಡ್ತಿದ್ದೀರಾ, ಉನ್ಕೆ ಲಿಯೇ ಮನಾ ಕರ್ತಾ. ಮನ್ಮತದ ಎಕ್ಸ್ಟ್ರಾ ಸಂಬಂಧಗಳು, ಪರಮತದ ಎಕ್ಸ್ಟ್ರಾ ಸಂಬಂಧಗಳು, ತನ್ನ ಸಂಸ್ಕಾರಗಳ ಕಾರಣ ಪರವಶರಾಗಿ ಅವತ್ತು ಹೇಳಿದ್ರಲ್ಲ ಬಾಬುವರು,
ಕೇರ್ಲೆಸ್ ಆಗಿ ಮಾಡಿರೋ ಪಾಪಕರ್ಮಗಳು, ಆಲಸ್ಯವಶ ಮಾಡಿರೋ ಪಾಪಕರ್ಮಗಳು, ಡೋಂಟ್ ಕೇರ್ ಮಾಡ್ಕೊಂಡು ಮಾಡಿರ್ತಕ್ಕಂಥ ಪಾಪಕರ್ಮಗಳೇನಿದೆ, ಬಚ್ಪನೆ ಸೆ ಕಿಯಾ ಹುವಾ ಪಾಪಕರ್ಮ ಅಂದರೆ ಅಯ್ಯೋ ಬಾಬಾ ನಂಗೆ ಇದು ಅರ್ಥ ಆಗಲಿಲ್ಲ, ಗೊತ್ತೇ ಇರಲಿಲ್ಲ ಅಂತ ತಿಳ್ಕೊಂಡು ಮಾಡಿರೋ ಪಾಪಕರ್ಮಗಳು, ಈ ಪಾಪಕರ್ಮಗಳಿಂದ ನೀವು ಬಚಾವಾಗ್ರಿ. ಅದಕ್ಕೆ ಬಾಬಾ ಹೇಳ್ತಿರೋದು, ಈ ಥರ ನೀವೇನೇನೆಲ್ಲ ಎಕ್ಸ್ಟ್ರಾ ರಚನೆ ಮಾಡ್ಕೊಂಡಿದ್ದೀರಲ್ಲ, ಇದನ್ನು ನಾನು ನನ್ನವರಾದ ನಂತರ ನೀವು ಮಾಡಂಗಿಲ್ಲ ಅಂತ ಮನ ಮಾಡ್ತಿದ್ದೀನಿ. ಈಶ್ವರಂದು ಬೆಲೆಯಲ್ಲಿದೆ. ಏನು ಬಾಬಾ ಮನ ಮಾಡಿದ್ರೆ ಅಯ್ಯೋ ನೀನು ಮಾಡ್ಕೊತಾ ಇರೋ, ನಾನು ಮಾಡ್ತಾನೆ ಇರ್ತೀನಿ ಅನ್ನೋ ಥರ ಈಗ ಚಾಲೆಂಜ್ BKS ಬಾಬನಿಗೆ ಅನೇಕರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮೆಜಾರಿಟಿ ಹಂಗೆ ಇದ್ದಾರೆ, 0.5% ಇಲ್ವೇನೋ ಬಾಬಾ ಮನ ಮಾಡಿದ್ದೆಲ್ಲ ಮಾಡದೇ ಇರೋರು. ಕ್ಯೂಂಕಿ ಅಭಿ ತೋ गिरना ही है, क्योंकि अपना फालतू समय गंवा रहे हो. इन फालतू के झंझटों से ही तुम दुखी हुए हो. उन झंझटों से तुम कैसे छूटो वही तुम्हें बतलाता हूँ. फिर भी बैठ करके अनेक बहाने लगाना ये कहाँ की रीत है. ತಂದೆ ಹೇಳ್ತಿರೋದು ಮೂಲ ಮಾತು. ಈಗೇನೆಲ್ಲ ನೀವು ನಿಮ್ಮ ಕಾರಣ, ನಿಮ್ಮ ಪರವಶ ಸಂಸ್ಕಾರಗಳ ಕಾರಣ ಏನು ಎಕ್ಸ್ಟ್ರಾ ರಚನೆ ಮಾಡ್ತಿದ್ದೀರಲ್ಲ, ಅದರಿಂದ ನೀವು ಬಾಬಾ ಹೇಳ್ತಾರೆ ಗಿರ್ನಾಯಿ ಹೇ, ನೀವು ಬೀಳಲೇಬೇಕಾಗುತ್ತೆ. ಯಾಕೆಂದರೆ ಸಮಯ ವೇಸ್ಟ್ ಮಾಡ್ತಿದ್ದೀರಾ ನನ್ನ ಮತಕ್ಕೆ ವಿರುದ್ಧವಾಗಿ. ಈಗಂತೂ ಲಾಕ್ಡೌನಲ್ಲಂತೂ ಹೇಳೋರು ಕೇಳೋರಿಲ್ಲ. ಯಾರು ಏನು ಬೇಕೋ ಮಾಡ್ಬೋದು, ಎಲ್ಲಿಗೆ ಬೇಕೋ ಹೋಗ್ಬೋದು, ಯಾರು ಜೊತೆ ಬೇಕಂದ್ರೂ ಸಂಬಂಧಗಳು ಜೋಡಿಸ್ಬೋದು, ಏನು ಬೇಕಂದ್ರೂ ಮಾಡ್ಬೋದು. ಹಿಂಗೆ ಎಷ್ಟೆಲ್ಲ ಮನ್ಮತಗಳು ಪರಮತಗಳು ನಡೀತಿದೆ. ಬಾಬಾ ಹೇಳ್ತಾರೆ ಇವೆಲ್ಲ ನಿಮ್ಗೆ ಅರ್ಥ ಆಗ್ತಿಲ್ಲ. ಫಾಲ್ಟು ಈಶ್ವರನ ವಿರುದ್ಧವಾಗಿ ಮಾಡ್ಕೊಂಡಿರ್ತಕ್ಕಂಥ ಈ ಜಂಜಾಟಗಳೇನಿದೆ ನೀವು ಮಾಡ್ಕೊಂಡಿರೋದು, ಇದರಿಂದ ನೀವು ದುಃಖಿಗಳಾಗಿದ್ದೀರ. ಯೋಗ ಅಂತೂ ಮಾಡೋಕ್ಕಾಗಲ್ಲ, ಒಳಗಡೆ ಖಂಡಿತ ಮನಸ್ಸಂತೂ ತಿನ್ನುತ್ತಲ್ಲ. ಇದು ಈ ಜಂಜಟಗಳಿಂದ ನೀವು ಹೆಂಗೆ ಬಿಡಿಸ್ಕೋಬೇಕು ಅದನ್ನು ನಾನು ಹೇಳ್ತಾ ಇದ್ದೀನಿ. ನೀವು ನಾನು ಯಾವುದನ್ನು ಬೇಡ ಅಂತೀನಿ ಅದರಂತೆ ಮಾಡಿದರೆ ನೀವು ಬೀಳಲೇಬೇಕು. ಗಿರ್ನಾಯಿಯೇ ಭಗವಾನ್ ವಾಚಿದು. ಆದರೆ ಬೀಳೋದು ಸರಿ ಇಲ್ಲ. ತುಮ್ಮ ಅಪ್ಪನ ಟೈಮ್ ಫಾಲ್ಟು ಗಮಾರೇ ಓತೋ ಗಿರ್ನಾಯಿ ಅಂತಿದ್ದಾರೆ ಬಾಬವರು. ಬರೀ ಸಮಯ ವೇಸ್ಟ್ ಮಾಡಿದ್ರು. ನಾನು ಯಾವುದರಲ್ಲಿ ನಿಮ್ಮ ಸಮಯ ಸಂಕಲ್ಪಗಳನ್ನು ಶ್ವಾಸಗಳನ್ನು ಸಫಲ ಮಾಡೋಕ್ಕೆ ಹೇಳ್ತೀನಿ, ಅದು ಮಾಡಲಿಲ್ಲ ಅಂದರೆ ನೀವು ಬೀಳಬೇಕಾಗುತ್ತೆ ಅಂತ ಭಗವಂತ ಹೇಳ್ತಾರೆ ಅಂದರೆ ಯೋಚನೆ ಮಾಡಿ. ವ್ಯರ್ಥವಾದ ಲೆಕ್ಕಗಳನ್ನು ಮಾಡಿಕೊಂಡು ಈಗ ಅನೇಕ ನೆಪಗಳು, ಅಯ್ಯೋ ಅದಕ್ಕಲ್ಲ, ನಾನು ಇದಕ್ಕಲ್ಲ, ನಾನು ಹಿಂಗಲ್ಲ, ನಾನು ಹಂಗಲ್ಲ, ಈ ಬಹಾನಗಳನ್ನು ಹೇಳ್ತಾ ಹೋಗೋದು ಎಲ್ಲಿನ ರೀತಿ ನೀತಿ. ಈಶ್ವರನಿಗೆ ಮನುಷ್ಯರಿಗೆ ನೆಪಗಳು ಹೇಳ್ಕೊಂಡು ಏನೋ ಚಲಾಯಿಸ್ಬಿಡ್ಬೋದು, ಈಶ್ವರನಿಗೆ ನೆಪ ಹೇಳೋಕ್ಕಾಗುತ್ತಾ? ಅವನು ಹಾಕಿರೋ ಒಂದೊಂದು ಶ್ರೀಮತದ ಮರ್ಯಾದೆಗಳಲ್ಲಿ ನಾವು ನಡಿಬೇಕಲ್ವಾ. ಫಿರ್ ಬಾಪ್ ಬಿ ಕೇತೆ ಹೇ ದೇಖ್ ಲೇನಾ. ಕೇಳ್ರಿ, ಅಂಡರ್ಲೈನು, ಅಟೆನ್ಷನ್ ಪ್ಲೀಸ್ ಮನೆಯಲ್ಲಿ. ಬಾಪ್ ಬಿ ಕೇತೆ ಹೇ ದೇಖ್ ಲೇನಾ. अभी अगर मुझे सीधी अंगुली नहीं देते हो, हाथ नहीं देते हो, तो फिर मैं ऐसे नाक पकड़ के ले चलूँगा. नाक पकड़ेंगे तो फिर दम घुटेगा, फिर दुख होगा, सजाएं खानी पड़ेंगी. इसलिए कहते हैं अभी हाथ में हाथ देकर सीधा चलने का टाइम आ गया है. अगर सीधी तरह से नहीं चलेंगे तो फिर मेरे हाथ में तुम्हारा नाक भी तो आएगा, फिर देख लेना. ಧರ್ಮರಾಜನಾಗಿ ಏನೇನು ಮಾತಾಡ್ತಾರೆ ಮಮ್ಮ ಹೇಳ್ತಿದ್ದಾರೆ ಶಿವಬಾಬು ಅವ್ರ ಮಾತು ಡೈರೆಕ್ಟಾಗಿ. ತಂದೆ ಹೇಳ್ತಾರೆ ಎಲ್ಲಿವರೆಗೂ ನೀವು ನನಗೆ ನೆಪ ಹೇಳ್ಕೊಂಡು ಕೂತಿರ್ತೀರಾ, ಆಮೇಲೆ ನೀವು ತಂದೆ ಹೇಳ್ತಿದ್ದಾರೆ ನೋಡ್ರಿ ಆಮೇಲೆ ಏನಾಗುತ್ತೆ ಅಂತ.
ಈಗ ನೀವು ಸೀದಾ ಬಾಬುವರಿಗೆ ಸರೆಂಡರ್ ಆಗಿ ಕೈ ಮೇಲೆ ಕೈ ಇಟ್ಟು ನಡಿಲಿಲ್ಲ ಅಂದರೆ ಆಮೇಲೆ ನನಗೆ ಸೀದಾ ನಿಮ್ಮ ಮೂಗು ಸಿಗುತ್ತೆ. ಮೂಗು ಹಿಡ್ಕೊಂಡು ಅದು ಬಿಟ್ರೆ ಬಾಯಿ ಮೂಗು ದಮ್ ಚಲ್ತಾಯನ. ಅವಾಗ ಆತ್ಮಗೆ ತುಂಬ ದುಃಖ ಆಗುತ್ತೆ. ಅದು ಎಂಥ ನರಕ ಅದು. ಭಾಳ ದುಃಖ ಆಗುತ್ತೆ, ಶಿಕ್ಷೆ ತಿನ್ನಬೇಕಾಗುತ್ತೆ. ನಿಮ್ಮ ಮೂಗು ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತೀನಿ. ದೇಖ್ಲೇನ, ನೋಡ್ತಾ ಇರಿ ಅಂತಿದ್ದಾರೆ ಶಿವಬಾಬವರು. ಧರ್ಮರಾಜನಾಗಿ ಏನು ಮಾತಾಡ್ತಾರೆ ಬಾಬಾ, ದೇಖ್ಲೇನ. ಶಿಕ್ಷೆ ತಿಂದು ಹೋದ್ರೆ ಇನ್ನೇನು ಉಳ್ಕೊಳ್ತಲ್ಲಿ. ಅದಕ್ಕೆ ಹೇಳ್ತಾರೆ, ಸೀದಾ ನೀವು ನಡೆಯೋಕ್ಕಾಗಲ್ಲ. ನನ್ನ ಅನುಸಾರವಾಗಿ ಶ್ರೀಮತದ ಕೈಯಲ್ಲ, ಬಾಬನ ಕೈ ಹಿಡ್ಕೊಂಡು ನಡೆಯೋದಂದರೆ ಶ್ರೀಮತದ ಕೈ ಹಿಡ್ಕೊಂಡು ನಡೆಯೋದು, ಆ್ಯಕ್ಯುರೇಟ್ ನಡೆಯೋದು. ಶ್ರೀಮತದಲ್ಲಿ ನಡೀತಕ್ಕಂಥವ್ರಿಗೆ ಹಂಗಿಂಗೆ ಭಯಪಡೋ ಅಗತ್ಯ ಇಲ್ಲ. ಶ್ರೀಮತದಲ್ಲಿ ನಡೀತಕ್ಕಂಥವ್ರಿಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಾವು ಎಲ್ಲಿದ್ರೂ, ಯಾವ ಕಾಡಲ್ಲಿದ್ರೂ ಬಾಬಾ ಸೇವೆ ಮಾಡಿಸ್ತಾರೆ. ಆದರೆ ಜೀವನ ಕೊಟ್ಟ ಮೇಲೆ ವಾಪಸ್ ತನ್ನ ಮನ್ಮತದಂತೆ ನಡಿಬಾರ್ದು, ನನ್ನಿಷ್ಟದಂತೆ. ಈ ಕೆಲವ್ರಿಗೆ ಏನಂದರೆ ಆ ಸರೆಂಡರು ಅರ್ಥ ಆಗಲ್ಲ. ನಾವೇನು ಬಾಬವ್ರ ಕೈ ಬಿಡಲ್ಲ, ನಾವು ಎಲ್ಲಿದ್ದರೂ ಬಾಬವ್ರ ನೆನಪೇ ಮಾಡ್ತೀವಿ, ಮುರುಳಿಗಳು ಓದ್ತೀವಿ. ಇದೆಲ್ಲ ನಿಮ್ಮದೇ ಮನ್ಮತ. ನಿಮ್ಮ ಸೇವೆನೂ ಸ್ವೀಕಾರ ಆಗಲ್ಲ, ನಿಮ್ಮ ಮನ್ಮತನೂ ಸ್ವೀಕಾರ ಆಗಲ್ಲ. ಇದು ಕ್ಲಿಯರ್ ಇಂಡಿಕೇಶನ್ನು. ಮುರುಳಿ ಹೇಳೋದು ಕೇಳೋದೆಲ್ಲ ಬಂದ್ಬಿಡ್ತು ಕೆಲವರಿಗೆ. ತನ್ನದೇ ಮನ್ಮತವನ್ನು ಹಿಂಗೆ ಚಲಾಯಿಸ್ತಾರೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು. ಆದರೆ ಇದೆಲ್ಲ ದೇಖ್ಲೇನ ಅಂತಿದ್ದಾರೆ. ನೋಡ್ತೀರ ಏನು ಮಾಡ್ತೀನಿ ಅನ್ನೋ ಥರ. ಅಂದರೆ ನಿಮ್ಮ ಮೂಗು ನನ್ನ ಕೈಗೆ ಸಿಕ್ಕಿದಾಗ ನೀವೇನು ಮಾಡೋಕ್ಕಾಗಲ್ಲ ಅಂತ ದೇಖ್ಲೇನ ಅಂದರೆ. फिर कुछ समय कुछ नहीं हो सकेगा, फिर उस समय कुछ नहीं हो सकेगा, ना कुछ कर सकेंगे. इसलिए बाप कहते, बच्चे अब तुम मेरे होकर के, मेरे पास आकर के, मेरे बात को सुन करके अगर फिर भी कुछ नहीं किया तो उनके लिए बहुत कड़ी सजाएं हैं. इसलिए जिन विचारों को पता नहीं उसकी तो बात अलग है. बाकी जिन्हों को पता है, जो बैठ करके सुन के फिर इन्हीं बातों में गफलत की तो उनकी तो खैर नहीं. जैसे 10 गुना फ़ायदा 10 गुना नुकसान होगा. तब तो कहते हैं अपने नुकसान को, घाटे को अच्छी तरह से समझो, अच्छी तरह से अपने बुद्धि को खोलो. अभी बुद्धि से, बाप से बुद्धि योग लगाएंगे तो ताकत मिलेंगे. तो इन सभी बातों को समझो, भूलो मत. ಮಮ್ಮಂದಿ ಮುರುಳಿ ಅರ್ಥ ಆಗ್ಬಿಟ್ರು ಅಹೋ ಸೌಭಾಗ್ಯ, ಕಲ್ಯಾಣ ಮಾಡ್ಕೊಂಬಿಡ್ಬೋದು. ಏನು ಹೇಳ್ತಿದ್ದಾರೆ ಬಾಬಾ, ಯಾವಾಗ ನಾನು ಮೂಗಿಡ್ತೀನಿ ಆವಾಗ ನೀವು ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ಕೈಯಲ್ಲಿ ಏನೂ ಇರಲ್ಲ, ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ ಟೈಮ್. ಅದಕ್ಕೆ ಹೇಳ್ತಿದ್ದಾರೆ, ನನ್ನವರಾಗಿ ನನ್ನ ಹತ್ರ ಬಂದು ಬಾಬಾ ಹೇಳ್ತಾರೆ, ನೀವು ನಾನು ಹೇಳ್ದಂಗೆ ನಡ್ಕೊಳ್ಳಿಲ್ಲ, ಅದು ಅಂಥವರಿಗೆ ತುಂಬ ಕಠಿಣವಾದ ಶಿಕ್ಷೆಗಳು. ಸೊ ಸರೆಂಡ್ರ್ ಆಗಿರೋರು ಇನ್ನೂ ಜಾಸ್ತಿ ಯೋಚನೆ ಮಾಡಬೇಕು. ಪ್ರಾಕ್ಟಿಕಲ್ ಸರೆಂಡ್ರ್ ಆಗಿರಿ ಎಲ್ಲ ನಿಂದು ಅಂದರೆ ನಮ್ಮ ಕರ್ಮ ಫಿಲಾಸಫಿ ಏನು. ಪ್ರವೃತ್ತಿಯಲ್ಲಿರೋರು ಹೇಳಿದ್ದೀರಾ, ಹೌದು ಬಾಬಾ ಸರೆಂಡರು, ಪ್ರವೃತ್ತಿ ನಮ್ಮದು ಸೇವಾ ಸ್ಥಾನಗಳಂತೀರ ಅಂದಾಗ ಬಾಬಾ ಹೇಳ್ತಾರೆ, ನನ್ನವರಾಗಿ ನೀವು ನನ್ನ ಅನುಸಾರ ನಡೀಲಿಲ್ಲ. ಬಾಕಿ ಪ್ರಪಂಚದವ್ರಿಗೆ ನಾನೇನು ಹೇಳಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಆದರೆ ನಿಮಗೆಲ್ಲ ಗೊತ್ತಿದೆ. ಡೈಲಿ ಕೂತ್ಕೊಂಡು ಡೈಲಿ ಕೇಳ್ಕೊಂಡು ನಾನು ಹೇಳಿರೋ ಮಾತುಗಳನ್ನು, ಗಫ್ಲತ್ ಅಂದರೆ ಕೇರ್ಲೆಸ್, ತಿಳಿದೂ ಡೋಂಟ್ ಕೇರ್ ಮಾಡೋದಕ್ಕೆ ಗಫ್ಲತ್ ಅಂತಾರೆ. ಗಫ್ಲತ್ ಮಾಡ್ತೀರಾ, ಅವ್ರಿಗೆ ಯಾವ ರಿಯಾಯತ್ ಕನ್ಸೆಷನ್ ಇಲ್ಲ.
ಯಾವ ಕನ್ಸೆಷನ್ ಇಲ್ಲ. ಹೆಂಗೆ ಲೌಕಿಕದಲ್ಲಿ ಹೇಳ್ತಾರೆ 10 ಗುಣ ಫಾಯ್ದಾ 10 ಗುಣ ನುಕ್ಸಾನ್, ಇಲ್ಲಿ 10 ಗುಣ ಅಲ್ಲ, ಪದಂ ಗುಣ ಸೆ ಜ್ಯಾದಾ ನುಕ್ಸಾನ್. ಪದಂ ಗುಣ ಈಸ್ ಎ ಲಾಸ್ಟ್ ವರ್ಡ್. ನುಕ್ಸಾನೇ ನುಕ್ಸಾನು, ಕಲ್ಪದ ನುಕ್ಸಾನ್ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ನಿಮ್ಮ ನುಕ್ಸಾನನ್ನು, ನಿಮ್ಮ ಲಾಸನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಎಷ್ಟು ಜನ್ಮಗಳವರೆಗೆ ನನಗೆ ನುಕ್ಸಾನು ಲಾಸು. ಕೂಲಿಯಾಗಿ ದಾಸಿಯಾಗಿ ಜನ್ಮ ಬೈ ಜನ್ಮ ಚಾಕ್ರಿ ಮಾಡ್ಕೊಂಡಿದ್ರೆ ಅದೊಂದು ರೆಸ್ಪೆಕ್ಟಾ? ಸೆಲ್ಫ್ ರೆಸ್ಪೆಕ್ಟ್ ಅದು. ಇಲ್ಲಿನ ಅಲ್ಪಕಾಲದ ದಾಸತ್ವ, ಕಂಫರ್ಟು ಜನ್ಮಾಂತರಕ್ಕೆ ಚಾಕ್ರಿ ಮಾಡೋಂಗೆ ಮಾಡಿಬಿಡುತ್ತೆ. ಅದು ಎಷ್ಟು ದೊಡ್ಡ ನುಕ್ಸಾನ್ ಅಂತ ಅರ್ಥ ಮಾಡ್ಕೊಳ್ಳಿ ಅಂತಾರೆ. ಅಚ್ಚಿ ತರಸ್ಸೆ ಚೆನ್ನಾಗಿ ಕುಚ್ತೋ ಅಪ್ನಿ ಬುದ್ಧಿ ಕೋ ಖೋಲೋ. ಸ್ವಲ್ಪ ಆದರೂ ನಿಮ್ಮ ಬುದ್ಧಿ ಬೀಗ ತಕ್ಕೊಂಡು ನೋಡ್ಕೊಳ್ರಿ, ನಿಮ್ಮೇಲೆ ನೀವು ದಯೆ ತೋರಿಸಿ. ಈಗ ನನ್ನ ಜೊತೆ ಸಂಬಂಧ ಜೋಡಿಸಿದ್ರೆ ನಾನು ನಿಮಗೆ ಶಕ್ತಿ ಕೊಡ್ತೀನಿ. ಈ ಎಲ್ಲ ಮಾತುಗಳನ್ನು ತಿಳ್ಕೊಳ್ಳಿ. ಭೂಲೋ ಮತ್, ನಾನೇನು ಹೇಳ್ತಿದ್ದೀನಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಮರಿಬೇಡ್ರಿ ನೀವು. अभी ये जो समय चल रहा है इसे पहचानो, ज़रा आंखें खोलो, बुद्धि खोलो और समय का पूरा फ़ायदा लो. अपनी पूरी तकदीर जगाओ. ಅಂದರೆ ಈಗೆಲ್ಲ ಮಲ್ಕೊಂಡಿರೋದಲ್ವಾ, ಲಾಕ್ಡೌನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಈಗೇನು ಸಮಯ ನಡೀತಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತಿಗೆ ಹೇಳ್ದಂಗಿದೆ, ಈಗೇನು ಸಮಯ ನಡೀತಿದೆ ಪೇಚಾನೋ, ಅರ್ಥ ಮಾಡ್ಕೊಳ್ಳಿ. ಕಣ್ಣು ತೆರೀರಿ, ಬುದ್ಧಿ ತೆರೀರಿ. ಸಮಯದ ಲಾಭ ಇನ್ನೇನು ಅಲ್ಪ ಕ್ಷಣಗಳಿದೆ, ಸಮಯದ ಲಾಭ ತಗೊಳ್ಳಿ. ತನ್ನ ಪೂರ ಅದೃಷ್ಟವನ್ನು ಬೆಳಗಿಸ್ಕೊಳ್ಳಿ. कहते भी है ना, जैसा संग वैसा रंग होता, इसलिए जिसमें अभी ये पूरी धारणा पूरी नहीं होंगी तो माया के संग का रंग लग जाएगा. तब तो कहते हैं ना, हियर नो इविल, सी नो इविल, टॉक नो इविल. कई ऐसे डेविल्स है जो यहाँ भी कईयों को छोड़ते नहीं, फिर एक दो के संग दोष में आ जाते हैं. ಕೇಳ್ರಿ ಏನೇನು ಹೇಳ್ತಾರೆ ಬಾಬಾ. ಆಗಿನ ಬಾಬನ ಮುರಳಿಗಳೆಲ್ಲ ಭಾಳ ಸ್ಟ್ರಾಂಗ್ ಆಗಿರ್ತಿತ್ತು. ಯಾವುದರ ಆಧಾರದ ಮೇಲೆ ಮಮ್ಮ ಅದರ ಆಳದ ಪರಿಭಾಷೆಯಲ್ಲಿ ಪುನಃ ಕ್ಲಾಸ್ ಮಾಡ್ತಿದ್ರು, ಎಲ್ಲರಿಗೆ ಕರೆಕ್ಟಾಗಿ ಅರ್ಥ ಮಾಡಿಸ್ಲಿಕ್ಕೆ. ಬಾಬಾ ಮಮ್ಮಂಗೆ ಹೇಳ್ತಿದ್ರು, ಮಮ್ಮ ಸಮಜಾವ್, ಏನು ಹೇಳ್ತಾರೆ, ಕಣ್ಣು ತೆರೀರಿ, ಬುದ್ಧಿ ತೆರೀರಿ, ಸಮಯನ ಅರ್ಥ ಮಾಡ್ಕೊಳ್ಳಿ, ಸಮಯದ ಲಾಭ ತಗೊಳ್ಳಿ, ನಿಮ್ಮ ಅದೃಷ್ಟ ಬೆಳಗಿಸ್ಕೊಳ್ಳಿ. ಹೇಳ್ತಾರಲ್ಲ, ಎಂಥ ಸಂಗೋ ಅಂಥ ರಂಗು. ಅದರಿಂದ ಯಾರಲ್ಲಿ ಪೂರ ಧಾರಣೆಗಳಿಲ್ಲ ಅಂಥವರು ಮಾಯಾವಿಗಳು. ಅಂಥವರ ಸಂಘದ ರಂಗಲ್ಲಿ ಬರಬೇಡ್ರಿ. ಅವಾಗ ಹೇಳಲಾಗುತ್ತಲ್ಲ ಬಾಬಾ ಹೇಳೋದು, ಅಂಥವ್ರ ಸಂಘದಲ್ಲಿ ಬರಬೇಡಿ. ಸಿ ನೋ ಇವಿಲ್, ಟಾಕ್ ನೋ ಇವಿಲ್, ಹಿಯರ್ ನೋ ಇವಿಲ್. ಯಾಕೆ ಹೇಳೋದು? ಇಂತಹ ಅರ್ಧಂಬರ್ಧ ಇರೋರು, ಜ್ಞಾನ ಯೋಗ ಇಲ್ದವರ ಸಂಘ ದೋಷದಲ್ಲಿ ಬರಬೇಡಿ, ಸಂಘ ದೋಷದಲ್ಲಿ ಬರಬೇಡಿ ಅಂತ ಹೇಳ್ತಿದ್ದಾರೆ ಬಾಬೂರು. ಯಾಕೆಂದರೆ ಕೆಲವರು ಇಲ್ಲಿನೂ ಜ್ಞಾನ ಮಾರ್ಗದಲ್ಲಿನೂ ಇಂತಹ ಡೆವೆಲ್ಸ್ ಭೂತಗಳಿದ್ದಾರೆ. ಯಾರು ಒಬ್ರಿಗೊಬ್ಬರು ಬಿಡಲ್ಲ, ಸಂಘ ದೋಷದಲ್ಲಿ ತಂದು ಬಿದ್ದುಬಿಡ್ತಾರೆ. ಕೆಟ್ಟ ಕೆಟ್ಟ ವೃತ್ತಿ ದೃಷ್ಟಿ ಇಟ್ಕೊಂಡು ಕೆಟ್ಟ ಕೆಟ್ಟ ಸಂಘ ದೋಷದಲ್ಲಿ ನೆಪ ಮಾತ್ರಕ್ಕೆ ಬರ್ತಾರೆ. ಇಲ್ಲಿ ಭಗವಂತನ ಹತ್ರ ಬಂದು ಎಲ್ಲ ಹಾಳು ಮಾಡಿ ಕೆಡಿಸ್ತಾರೆ. ಎಂಥ ಡೆವಿಲ್ಸ್ ಅಂತಿದ್ದಾರೆ. ಬಾಬನ ಬಾಯಲ್ಲಿ ಡೆವಿಲ್ಸ್ ಅನ್ನೋದು ಹೆಂಗೆ ಬರುತ್ತೆ ನೋಡ್ರಿ. ಮಮ್ಮ ಸರಸ್ವತಿ ಸಾಧಾರಣವಾಗಿ ಹೇಳಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, तो कहते ऐसे संग दोष से बचे रहो. ಈ ಥರ ಸಂಘ ದೋಷಗಳಿಂದ ಬಚಾವಾಗಿರಿ. ಏನೇನು ಮಾಡ್ತಾರೆ, ಎಂತೆಂಥ ಸಂಘ ದೋಷಗಳಲ್ಲಿ ಬಂದು ಪಾಪಕರ್ಮಗಳನ್ನು ಮಾಡ್ತಾರೆ. ಏನಂದರೆ ಒಂದು ಸಾರಿ ಮನ್ಮತದಲ್ಲಿ ನಡೆದ್ರೆ ಬುದ್ಧಿ ಭ್ರಷ್ಟ ಆಗಿಬಿಡುತ್ತೆ. ಅವರಿಗೆ ಸರಿ ತಪ್ಪು, ರೈಟ್ ರಾಂಗ್ ಅನ್ನೋದು ವಿವೇಚನೆ ಮಾಡೋ ಶಕ್ತಿ ಸಮಾಪ್ತಿ ಆಗಿಬಿಡುತ್ತೆ. तो ऐसे मत समझो कि संग दोष बाहर है, यहाँ नहीं है. नहीं, यहाँ भी वो घूमते रहते हैं क्योंकि उनका राज्य है ना.
इसलिए बाप कहते हैं अच्छी तरह से कवच पहन कर अच्छी तरह से कवच पहन कर रहो। कवच होगा तो उसकी गोली लगेंगे नहीं। योग का ही कवच है, ज्ञान का ही तलवार है। इन सभी अस्त्र शस्त्रों को अपने पास अच्छी तरह से संभाल के रखो। ತಂದೆ ಹೇಳ್ತಿರೋದು ಹಂಗೆ ತಿಳ್ಕೊಬೇಡಿ, ಸಂಘದೋಷ ಹೊರಗಡೆ ಇದೆ ಇಲ್ಲಿಲ್ಲ ಅಂತ. ಆದರೆ ಇಲ್ಲಿನೂ ಒಳಗಡೆ ಅಂದರೆ ಸೆಂಟ್ರ್ಗಳಲ್ಲಿನೂ ಸಂಘದೋಷ ಹಂಗಿದೆ. ರಾವಣ ತಿರುಗ್ತಾ ಇರ್ತಾನೆ. ಯಾರನ್ನಾದ್ರೂ ಶಿಕಾರಿ ಮಾಡ್ಕೊಂಡು ಎಳ್ಕೊಂಡು ಬಿಡೋಣ ಅಂತ. ಯಾಕೆಂದರೆ ರಾವಣಂದು ರಾಜ್ಯ ನಡೀತಿದೆ. ಅದಕ್ಕೆ ನೀವು ಸೇಫಾಗಿರ್ಬೇಕಂದ್ರೆ ಯೋಗದ ಕವಚ ಹಾಕ್ಕೊಂಡು, ಶ್ರೀಮತದ ಕವಚಗಳು ಹಾಕ್ಕೊಂಡು, ಕವಚ ಹಾಕ್ಕೊಂಡ್ಮೇಲೂ ಶ್ರೀಮತದ ಬೆಲ್ಟ್ ಹಾಕ್ಕೊಳ್ಳಿ ಅಂತಾರೆ ಒಂದೊಂದು ಸಾರಿ ಬಾಬಾ. ಸೊ ದಟ್ ರಾವಣ ಹಂಗೆ ಎತ್ಬಿಟ್ಟು ಎಳ್ಕೊಂಡು ಹೋಗೋದೇ ಇರಲಿ ಅಂತ. ಕವಚ ಇದ್ದರೆ ರಾವಣಂದು ಬುಲೆಟ್ಸ್ ಏನಿದೆ ಗುಂಡುಗಳು ಬೀಳಲ್ಲ. ಯೋಗದ ಕವಚ, ಜ್ಞಾನದ ಖಡ್ಗ ಸದಾ ಪವರ್ಫುಲ್ಲಾಗಿರಲಿ. ಜ್ಞಾನದ ಖಡ್ಗ ಶಾರ್ಪ್ ಆಗಲ್ಲ, ಯಾಕೆಂದರೆ ಯೋಗ ಇಲ್ಲ. ಯೋಗಯುಕ್ತವಾಗಿ ಮುರಳಿಗಳು ಕೇಳಲ್ಲ. ಸಿ 14th ಮುರಳಿ, ನೆವರ್ ಟು ಫರ್ಗೆಟ್. ಬಾಬೋರು ತುಂಬ ಕ್ಲಿಯರಾಗಿ ಹೇಳ್ಬಿಟ್ರು, ನಿಮ್ಮ ಬುದ್ಧಿಯಲ್ಲಿ ನನ್ನ ಜ್ಞಾನ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅಂತರ್ಮುಖತೆಯ ಜ್ಞಾನ ಸ್ವರೂಪದ ಅವಸ್ಥೆ ಇಲ್ಲ ಅಂದರೆ ತನ್ನ ಅನ್ಯರ ಕಲ್ಯಾಣ ಆಗುತ್ತೆ. ಸರ್ಟಿಫಿಕೇಟ್ ಸಿಗಬೇಕು ಬೇರೆಯವರಿಂದ, ನೀವು ತನ್ನ ಅನ್ಯರ ಕಲ್ಯಾಣ ಮಾಡ್ತಿದ್ದೀರಾ ಅಂತ. ತನ್ನನ್ನು ತಾನು ಕೇಳಿಕೊಂಡ್ರೂ ಅರ್ಥ ಆಗುತ್ತೆ ಇದು ಶ್ರೀಮತನ ಇಲ್ವಾ ಅಂತ. ಆತ್ಮ ಸ್ವರೂಪದಲ್ಲಿ ಕೂತ್ಕೊಂಡು ಕೇಳ್ಕೊಂಡ್ರೆ ಅರ್ಥ ಆಗುತ್ತಲ್ಲ. इन सभी अस्त्र शस्त्रों को अपने पास अच्छी तरह से संभाल के रखो. ಯೋಗದ ಕವಚ, ಜ್ಞಾನದ ಖಡ್ಗ ಏನಿದೆ, ಜ್ಞಾನದ ಭಿನ್ನ ಭಿನ್ನ ಇನ್ನು ಅಸ್ತ್ರಶಸ್ತ್ರಗಳು ಎಲ್ಲ, ಅದನ್ನು ಕೇರ್ಫುಲ್ಲಾಗಿ ಎಚ್ಚರವಾಗಿ ತನ್ನ ಹತ್ರ ಇಟ್ಕೊಂಡಿರಿ. ಇಲ್ಲ ಅಂದರೆ ನಿಮ್ಮನ್ನು ನೀವು ಪಾಸ್ ಮಾಡ್ಕೊಳಕ್ಕಾಗಲ್ಲ. कहते भी है जो करता है वो पाता है. ये तो भविष्य प्रारब्ध बनाने की बातें है. यहाँ तो प्रारब्ध नहीं भोगनी है. यहाँ तो कोई गुरु बन करके नहीं बैठना है. इसमें कोई मिसअंडरस्टैंडिंग न करे, इसलिए ये सब समझाया जाता है. ಬಾಬಾ ಹೇಳ್ತಾರೆ, ಕರ್ಮ ಫಿಲಾಸಫಿ ಏನು, ಯಾರೇನು ಮಾಡ್ತಾರೆ ಅದನ್ನು ಊಟ ಮಾಡ್ತಾರೆ. ಮಾಡಿದ್ದುಣ್ಣೋ ಮಹಾರಾಯ. ಈ ಭವಿಷ್ಯ ಪ್ರಾರಬ್ಧ ಮಾಡ್ಕೊಳ್ಳೋ ಮಾತು ಇಲ್ಲ, ಕಳ್ಕೊಳ್ಳೋ ಮಾತು. ಆದರೆ ಇಲ್ಲಿ ಪ್ರಾರಬ್ಧ ನೀವು ಭೋಗನಾನಯ್ಯ ಅಂದರೆ ನಾವಿಲ್ಲಿ ಜ್ಞಾನದಲ್ಲಿ ಬಂದ್ವಿ, ಸೆಂಟ್ರಲ್ ಬಂದ್ವಿ, ಆರಾಮಾಗಿರು, ಆರಾಮ್ ಪಸಂದಿಯಾಗಿ ನನಗೆ ಹೆಂಗೆ ಬೇಕೋ ಮನಸ್ಸಲ್ಲಿ ಹಂಗೆ ನಡೀತಾ ಇರು, ತ್ಯಾಗ ತಪಸ್ಸು ಸೇವೆಗಳಿಲ್ಲ ಅಂತಂದರೆ ಶ್ರೀಮತದ ಆ್ಯಕ್ಯುರೇಸಿ ನಾವು ಯಾರು ನೋಡ್ತಾರೋ ಇಲ್ವೋ, ಶ್ರೀಮತ ಏನು ಹೇಳುತ್ತೆ ಆ ಸತ್ಯತೆ, ಆ ಒಂದು ಪ್ರಾಮಾಣಿಕತೆಯಲ್ಲಿ ನಾವು ಇಲ್ಲ ಅಂದಾಗ ಬಾಬಾ ಹೇಳ್ತಾರೆ ಇಲ್ಲಿ ಏನು ಪ್ರಯೋಜನ, ಇಲ್ಲಿ ನೀವು ಗುರುಗಳಾಗಿ ಕೂತ್ಕೊಳ್ಳಂಗಿಲ್ಲ. ನಾವೆಲ್ಲ ನಮಗೆ ಜ್ಞಾನ ಗೊತ್ತಿದೆ, ನಾವೆಲ್ಲ ಜ್ಞಾನ ಹೇಳೋರು ಅನ್ಯರಿಗೆ, ನಮಗೆ ಯಾರು ಏನು ಹೇಳಬೇಕಾಗಿಲ್ಲ ಅಂತ. ಇದರಲ್ಲಿ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಶಿವಬಾಬಾ ನಮ್ಮನ್ನು ಸೇವಾದಾರಿಗಳು, ಸರ್ವೆಂಟ್ಸ್ ಆಗಿ ಇಟ್ಟಿದ್ದಾರೆ. ಇಲ್ಲಿ ಗುರುಗಳು, ನಾನು ಟೀಚರು ಅಂತ ಹೇಳಿ ಆ ಅಭಿಮಾನ ಅಹಂಕಾರಗಳಲ್ಲಿ ಬದುಕಂಗಿಲ್ಲ. ಇದೆಲ್ಲವನ್ನು ಬಾಬಾವರು ತಿಳಿಸಿದ್ದಾರೆ. ये सब बातें ध्यान में रख करके अपने को ಸೇಫ್ ರಖನಾ. ಇದು ಎಲ್ಲವನ್ನ ಗಮನದಲ್ಲಿಟ್ಕೊಂಡು ತನ್ನನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. यहाँ कोई खर्चे आदि की बात नहीं होना चाहिए. अभी ये सब खर्चा दूसरे के कल्याणार्थी यूज़ करना है. एक एक पै भी तब इसी कार्य में लगाना है. ಬಾಬಾ ಹೇಳ್ತಾರೆ, ಯಾವುದು ಖರ್ಚಿರಲ್ಲ ಇಲ್ಲಿ, ಏನೇ ಇರಲಿ ಅದನ್ನೆಲ್ಲ ಬಂದಂತಹ ಧನ ವಿಶ್ವ ಕಲ್ಯಾಣದಲ್ಲಿ ಉಪಯೋಗಿಸ್ಬೇಕೇ ಹೊರತು ಬೇರೆಯವ್ರ ಕಲ್ಯಾಣದಲ್ಲಿ ತನ್ನ ಪ್ರತಿ ಉಪಯೋಗಿಸಂಗಿಲ್ಲ. ಒಂದೊಂದು ಪೈ ಈಶ್ವರನ ಕಾರ್ಯದಲ್ಲಿ ಉಪಯೋಗಿಸ್ಬೇಕು. ಸ್ವಯಂ ಪ್ರತಿ ಉಪಯೋಗಿಸೋದು ಸ್ವಾರ್ಥದ ಪ್ರತಿ ಆರಾಮ್ ಪಸಂದ್
ಬೇಕಾಬಿಟ್ಟು ಕೆಲವರೆಲ್ಲ ಕರ್ಮ ಫಿಲಾಸಫಿಯನ್ನು ಮರೆತು ಮನಸ್ಸಿಗೆ ಬಂದಂಗೆಲ್ಲ ಧನವನ್ನು ಮಿಸ್ಯೂಸ್ ಮಾಡ್ತಾರೆ. ಬಾಬಾ ಹೇಳ್ತಿರೋದೇನು, ನನ್ನ ಕಾರ್ಯವನ್ನು ಬಿಟ್ಟು ಮಾಡಿದ್ರೆ ಅದು ಒಂಥರ ಪಾಯ್ಸನ್ ಇದ್ದಂಗೆ, ವಜ್ರ ತಿಂದಂಗೆ. अच्छा दूसरी मुरली मम्मंदे, चढ़ती कला में जाना है तो अपने जीवन की सारी ಜವಾಬ್ದಾರಿ ಉನ್ಕೆ ಹಾತ್ ಮೇ ಸಮರ್ಪಣ कर दो. ಉನ್ನತಿಯಲ್ಲಿ ಹೋಗ್ಬೇಕಂದ್ರೆ ತನ್ನ ಇಡೀ ಜೀವನದ ಜವಾಬ್ದಾರಿ ಏನಿದೆ ಅದನ್ನು ತಂದೆಗೆ ಸಮರ್ಪಣೆ ಮಾಡಿರಿ. ಸಮರ್ಪಣೆಯ ಅರ್ಥ ತಿಳ್ಕೊಳ್ಬೇಕು. ಸಮರ್ಪಣೆ ಅಂದರೆ ಬಾಬಾ ನಾನು ನಿನ್ನವರಾಗಿದ್ದೀನಿ, ಆಮೇಲೆ ನನಗೆ ಹೆಂಗೆ ಬೇಕೋ ಹಂಗೆ ನಡೆಯೋದಲ್ಲ. ಏನು ಶ್ರೀಮತದ ನಿಯಮಗಳು ಮರ್ಯಾದೆಗಳಿದೆ ಅದರ ಮೇಲೆ ನಡೆಯೋದೇ ಸರೆಂಡ್ರಿ. बहुत मनुष्य ऐसे प्रश्न पूछते हैं, इतना ज्ञान सुनते हुए भी हमारी अवस्था आगे क्यों नहीं बढ़ती, आगे बढ़ने में रुकावट क्यों? अब ये समझाने उन्हों के प्रति दी जाती है जिन्होंने इस मार्ग में चलने का कदम रखा है. परंतु जब तक अपनी जीवन मन वाणी कर्म सहित सरेंडर कर इनका नहीं हुआ है तब तक वो अतीन्द्रिय सुख महसूस नहीं हो सकता. चाहे ಸೆಂಟ್ರಲ್ಲಿ ಇರಿ ಚಾಹೆ ಮನೆಯಲ್ಲಿರಿ, ರಿಸಲ್ಟ್ ಹೇಳ್ತಿದ್ದಾರೆ. ಮನುಷ್ಯರು ಅನೇಕರು ಪ್ರಶ್ನೆ ಕೇಳ್ತಾರೆ, ಜ್ಞಾನ ಕೇಳ್ತಾನೋ, ನಮ್ಮ ಸ್ಥಿತಿ ಡೈಲಿ ಯೋಗ ಮಾಡ್ತೀವಿ, ಜ್ಞಾನ ಕೇಳ್ತೀವಿ, ಸೇವೆ ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ, ಆದರೆ ನಮ್ಮ ಸ್ಥಿತಿಯಲ್ಲಿ ಉನ್ನತಿ ಮುಂದುವರಿತಾ ಇಲ್ಲ, ಪರಿವರ್ತನೆ ಆಗ್ತಿಲ್ಲ. ಹಳೆ ಸಂಸ್ಕಾರಗಳು ಯಾಕೆ ಮುಂದುವರಿಯೋದ್ರಲ್ಲಿ ಅಡಚಣೆ ಏನು ಅಂಥವರಿಗೆ ತಿಳುವಳಿಕೆ ಕೊಡಲಾಗುತ್ತೆ. ಯಾವಾಗಿಂದ ನೀವು ಈ ಮಾರ್ಗದಲ್ಲಿ ಕಾಲಿಟ್ರಿ ಎಲ್ಲಿವರೆಗೂ ನಿಮ್ಮ ಜೀವನವನ್ನು ಮನಸ ವಾಚ ಕರ್ಮಣ ಸಹಿತ ಸರೆಂಡರ್ ಮಾಡಲಿಲ್ಲ, ಎಲ್ಲ ಬಾಬಂದಂತ ಹೇಳಿ ಬಾಬನ ಅನುಸಾರ ನಡೆಯಲ್ಲ, ನಿಮಗೆ ಅತೀಂದ್ರಿಯ ಸುಖದ ಅನುಭವ ಆಗೋಕ್ಕೆ ಸಾಧ್ಯವೇ ಇಲ್ಲ. ಫೈನಲ್ ಡಿಕ್ಲರೇಷನ್ ಇದು. ನಂಗೆ ಯಾಕೆ ಯೋಗದಲ್ಲಿ ಖುಷಿ ಆಗಲ್ಲ, ಯಾಕೆ ಬಾಬನ ಪ್ರೀತಿ ಅನುಭವ ಆಗಲ್ಲ, ಯಾಕೆ ಸ್ಥಿರತೆ ಅನುಭವ ಆಗಲ್ಲ, ಯಾಕೆ ಚೇಂಜಸ್ ಆಗಲ್ಲ, ದೇಹಾಭಿಮಾನ ಯಾಕೆ ಬಿಡೋಕ್ಕಾಗಲ್ಲ, ಮನ್ಮತ ಯಾಕೆ ಹೋಗಲ್ಲ, ಏಕೆಂದರೆ ಸರೆಂಡರ್ ಇಲ್ಲ. ये एक ईश्वरीय लॉ है. जब उनका सहारा लिया है तो दिल से उसके जीवन समर्पण कर देना है, उसके आगे जीवन समर्पण कर देना है, अर्थात पूरा वारिस बन वर्षा लेना है. ಅಂದರೆ ಒಂದು ಈಶ್ವರೀಯ ಲಾ ಏನಂದರೆ, ಯಾವಾಗ ನೀವು ಬಾಬಾ ನೀನೇ ಅಂತ ನನ್ನ ಹತ್ರ ಬಂದ್ರಿ, ಹೃದಯದಿಂದ ಬಾಬನ ಮುಂದೆ ಎಲ್ಲ ಜೀವನವನ್ನು ಸಮರ್ಪಣೆ ಮಾಡಿಬಿಡ್ಬೇಕು. ಅರ್ಥಾತ್ ಪೂರ ವಾರಿಸ್ ಅಂದರೆ ಸರೆಂಡರ್, ವಾರಿಸ್ ಅಂದರೆ ಅವ್ರು ಏನು ಹೇಳ್ತಾರೋ ಅದರಂತೆ ನಡೆಯೋರನ್ನು ವಾರಿಸ್ ಅನ್ನೋದು. ಆವಾಗಲೇ ಆಸ್ತಿ ತಗೊಳಕ್ಕಾಗುತ್ತೆ. तो इस नशे में रहने से उस अवस्था में उल्लास भर जाता और फिर ज्ञान की धारणा होने से औरों को आप समान बनाने की ताकत आएगी. ಈ ನಶೆಯಲ್ಲಿದ್ದರೆ ಬಾಬಾ ನಾನು ನಿನ್ನ ಮತದಂತೆ ಮನಸ ಏನು, ವೃತ್ತಿಗೇನು, ವಾಚಾಗೇನು, ದೃಷ್ಟಿಗೇನು, ಕರ್ಮದಲ್ಲೇನು, ಸಂಬಂಧಗಳಲ್ಲೇನು, ಲಿಮಿಟ್ಸ್ ಏನೆಲ್ಲ ಹೇಳಿದ್ದಾರೆ ಅದರ ಅನುಸಾರ ನಡೆಯೋದ್ರಲ್ಲೇ ಶಕ್ತಿ ಸಿಗುತ್ತೆ. ಆಮೇಲೆ ತಂದೆಯ ಸಮಾನ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ತಂದೆ ಸಮಾನನೂ ಇಲ್ಲ, ಶಕ್ತಿನೂ ಇಲ್ಲ. ಜ್ಞಾನ ಮೊದಲೇ ಧಾರಣೆ ಆಗಲ್ಲ. फिर ज्ञान की धारणा होने से औरों को आप समान बनाने की ತಾಕತ್ ಮಿಲ್ತಿ. ಕೆಲವರಂತೂ ಬೇರೆಯವ್ರ ಜೀವನಗಳನ್ನು ಹಾಳು ಮಾಡೋದ್ರಲ್ಲೂ ಇರ್ತಾರೆ. ಬೇರೆಯವ್ರ ಜೀವನಗಳನ್ನು ಮಾಡ್ಕೊಳ್ಳೋದು ಬಿಡ್ರಿ, ತನ್ನ ಜೀವನನೂ ಮಾಡ್ಕೊಳ್ಳಲ್ಲ, ಬೇರೆಯವ್ರ ಜೀವನನೂ ಹಾಳು ಮಾಡೋದ್ರಲ್ಲಿ ಇರ್ತಾರೆ. बाकी ऐसे नहीं समझना कि मानसिक रूप से तो हम अर्पण हो चुके हैं, नहीं, ये अपने को ठगना है. ಕೆಲವ್ರು ಏನಂದ್ಕೊತಾರೆ, ನಾನಂತೂ ಮನಸ್ಸಿಂದ ಬಾಬಾ ನಾನು ನಿಂದೆಯಪ್ಪ ಅಂತ ಹೇಳ್ಬಿಡ್ತಾರೆ, ನಾನಂತೂ ಸರೆಂಡರ್ ಅಂತ. ಏ ಅಪ್ಪನೇ ಕೋ ठगना है. ಇದು ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ಳೋ ಮಾತು. जब बाबा प्रैक्टिकल में आया हुआ है तो बच्चा भी प्रैक्टिकल का ही बनो. फिर बाबा उनके जन्म पत्री को जान कैसे भी डायरेक्शन देकर चलाए.
उसमें पहले गुटका आएगा, परंतु अंत में समझेंगे कि इसमें ही हमारी चढ़ती कला है ಕೇಳ್ರಿ. ಬಾಬಾ ಹೇಳೋದು, ನಾನು ಪ್ರಾಕ್ಟಿಕಲಲ್ಲಿ ಬಂದಿದ್ದೀನಿ, ಪ್ರಾಕ್ಟಿಕಲ್ಲಾಗಿ ನೀವು ನನಗೆ ಸರೆಂಡರ್ ಆಗಿ ನಡೀರಿ. ನಾನು ನಿಮ್ಮ ಜನ್ಮಪತ್ರಿಯನ್ನು ನೋಡಿ ನಿಮಗೆ ಏನು ಡೈರೆಕ್ಷನ್ ಇದೆ ಅದು ನಾನು ಕೊಡ್ತೀನಿ, ಹೆಂಗೆ ನಡೆಸ್ತೀನಿ ಹಂಗೆ ನಡೀರಿ. ಮೊದಲು ಬರುತ್ತೆ, ಅಯ್ಯೋ ಹೆಂಗೆ ನಡೆಯೋಕ್ಕಾಗುತ್ತೆ, ಹೆಂಗೆ ಮಾಡೋಕ್ಕಾಗುತ್ತೆ ಅಂತ. ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಇದರಲ್ಲೇ ನನ್ನ ಕಲ್ಯಾಣ ಆಗುತ್ತೆ ಅಂತ. तो अपने जीवन की सारी जवाबदारी उनके हाथ में समर्पण करनी है. बाकी गुरु पिछाड़ी गुरु बन कोई उनकी गद्दी पर नहीं बैठना है. अब इन सभी बातों को बुद्धि में रखो, तभी अवस्था ऊंची जा सकती है. अगर ऊंच नहीं चढ़ते हो तो ज़रूर अपनी ही दिल अथवा धारणा में कोई कालापन है. ಕಾಲಾಪನ್ ಏನು ಹೇಳ್ತಿದ್ದಾರೆ ಬಾಬಾ, ತನ್ನ ಜೀವನದ ಇಡೀ ಜವಾಬ್ದಾರಿಯನ್ನು ಕೊಟ್ಟು ತಂದೆಯ ಮುಂದೆ ಸಮರ್ಪಣೆ ಆಗ್ಬಿಡಿ, ನಿಮ್ಮ ಕೈಯನ್ನು ಅವ್ರ ಕೈಯಲ್ಲಿ ಇಡಿ ಅಂದರೆ, ನಾನು ಸದಾ ಬಾಬನ್ಗೇನು ಕೈ ಇದೆಯಾ, ಶ್ರೀಮತ್ ಕಾ ಹಾತ್ ಹೈ ಅಂತಾರೆ ಬಾಬಾ. ಹಾತ್ ಮೇ ಹಾತ್ ದೋ ಅಂದರೆ ಶ್ರೀಮತದ ಕೈ ಹಿಡ್ಕೊಂಡು ನಡೀರಿ, ಪ್ರಾಕ್ಟಿಕಲ್ ನಡೀರಿ, ಮನಸ ವಾಚ ಕರ್ಮಣ ಪ್ರಾಕ್ಟಿಕಲಿ ಸಂಬಂಧಗಳಲ್ಲಿ ನಡೀರಿ. ಬರೀ ಮನ್ಸಲ್ಲಿ ನಾನು ಸರೆಂಡರು, ನನಗೆ ಬಾಬನ್ ಬಿಟ್ಟರೆ ಯಾರಿಲ್ಲ, ನನಗಂತೂ ಡೈರೆಕ್ಟ್ ಕನೆಕ್ಷನು ಅಂತ ಹೇಳಿ ಬಾಬಾ ಹೇಳ್ತಾರೆ. ಇಲ್ಲಿ ಗುರುಗಳಾಗಿ ಗುರುಗಳ ಗದ್ದಿಯಲ್ಲಿ ಕೂತ್ಕೊಳ್ಳೋ ಮಾತಿಲ್ಲ ಇಲ್ಲಿ. ಅದಕ್ಕೆ ಏನು ಹೇಳ್ತಿದ್ದಾರೆ, ಎಲ್ಲ ಮಾತುಗಳನ್ನು ಬುದ್ಧಿಯಲ್ಲಿ ಇಟ್ಕೊಂಡು ತನ್ನ ಸ್ಥಿತಿಯನ್ನು ಶ್ರೇಷ್ಠ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ. ಅಕಸ್ಮಾತ್ ನೀವು ಶ್ರೇಷ್ಠನ ಉನ್ನತಿಯಲ್ಲಿ ಬರೋಕ್ಕಾಗ್ತಿಲ್ಲ ಅಂದರೆ, ನಿಮ್ಮ ಉನ್ನತಿ ಆಗ್ತಿಲ್ಲ, ನಿಮ್ಮ ಯೋಗ ಪವರ್ಫುಲ್ ಆಗ್ತಿಲ್ಲ, ನಿಮ್ಮ ಸಂಸ್ಕಾರಗಳ ಪರಿವರ್ತನೆ ಆಗ್ತಿಲ್ಲ ಅಂದರೆ, ನಿಮ್ಮ ಹೃದಯದ ನಿಮ್ಮ ಧಾರಣೆಗಳಲ್ಲಿ ಕಾಲಾಪನ್, अंदर से काले है ना, गंदगी है, अपवित्रता है, स्वार्थ की अपवित्रता, ದಯಾಭಿಮಾನ ಕಿ ಅಪವಿತ್ರತಾ ಎಲ್ಲ. ಲಸ್ಟ್ ಏನಿದೆಯಲ್ಲ, ಕಾಮವಿಕಾರ ಒಂದು ಬ್ರಹ್ಮಚರ್ಯ ಅಲ್ಲ, ಕಾಮವಿಕಾರದ ಸಾವಿರಾರು ಇಚ್ಛೆಗಳು, ಅವೆಲ್ಲ ಕಾಮವಿಕಾರಗಳೇ. ಇದೆಲ್ಲ ವ್ಯಕ್ತಿ, ವಸ್ತು, ವೈಭವ, ಸಂಬಂಧ, ಯಾರೇ ಇರಲಿ, ವ್ಯಕ್ತಿಗಳು, ಬರೋ ಅಕ್ಕಂದ್ರ ಅಣ್ಣಂದ್ರಿರಲಿ, ಸ್ಥೂಲ ಧನ ಇರಲಿ, ವಸ್ತುಗಳಿರಲಿ, ಯಾವುದೇ ಪ್ರತಿ ಬಾಬಾ ಹೇಳ್ತಾರೆ, ಸ್ವಲ್ಪ ಹಂಗಿಂಗೆ ಮನ್ಮತ ಇದ್ದರೆ, ಮನ್ಮತ ಅಂದರ್ ಐಸಾ ಕಾಲಾಪನ್ ಲಾಯಂಗ ಅಂದರ್ ಸೆ ಐಸೆ ಗಿರಾವಟ್ ಹೋಗ. ಅವರು ಬೇಕಾದಷ್ಟು ಭಾಷಣಗಳು ಮಾಡ್ಬೋದು, ಜ್ಞಾನ ಹೇಳ್ಬೋದು, ಬಟ್ ಒಳಗಡೆ ಆ ತಾಕತ್ತು ಇರಲ್ಲ, ಆ ಖುಷಿನೂ ಇರಲ್ಲ, ಅತೀಂದ್ರಿಯ ಸುಖ ಮೊದಲೇ ಇರಲ್ಲ. ಅಚ್ಚಾ ಸಮझा ಅಂತಾರೆ ಮಮ್ಮ. अच्छा मीठे मीठे बच्चों को याद प्यार और गुड मॉर्निंग. आज मात पिता बाप दादा को मम्मा सहित याद प्यार और गुड मॉर्निंग, नमस्ते नमस्ते नमस्ते. ಎಷ್ಟು ಶಿಕ್ಷಣ, ದೊಡ್ಡ ಮುರುಳಿ वरदान. अपने श्रेष्ठ स्वरूप व श्रेष्ठ नशे में स्थित रहकर अलौकिकता का अनुभव करने वाले अंतर्मुखी भवा. ತನ್ನ ಶ್ರೇಷ್ಠ ಸ್ವರೂಪ ಅಥವಾ ಶ್ರೇಷ್ಠ ನಶೆಯಲ್ಲಿ ಸ್ಥಿತರಾಗಿ ಅಲೌಕಿಕತೆ ಅನುಭವ ಮಾಡೋರೇ ಅಂತರ್ಮುಖಿಗಳು. ಶ್ರೇಷ್ಠ ಸ್ವರೂಪ ಯೋಚನೆ ಮಾಡಿ, अलौकिकते अंद्रेनु. जैसे सितारों का संगठन में विशेष सितारों की चमक दूर से ही न्यारी प्यारी लगती है, ऐसे आप सितारे साधारण आत्माओं के बीच में एक विशेष आत्मा दिखाई दो. साधारण रूप में होते असाधारण व अलौकिक स्थिति हो तो संगठन के बीच में अल्लाह लोग दिखाई पड़ेंगे. इसके लिए अंतर्मुखी बनकर फिर बाहर मुखता में
अनेक अभ्यास हो सदैव अपने श्रेष्ठ स्वरूप व नशे में स्थित होकर नॉलेजफुल के साथ पावरफुल बनकर नॉलेज दो, तब अनेक आत्माओं को अनुभवी बना सकेंगे. ಹೆಂಗೆ ನಕ್ಷತ್ರಗಳ ಸಂಘಟನೆಯಲ್ಲಿ ವಿಶೇಷ ನಕ್ಷತ್ರಗಳ ಹೊಳಪು ನ್ಯಾರಿ ಪ್ಯಾರಿ, ಈಗ ಯಾವುದಾದ್ರೂ ಸ್ಪೆಷಲಾಗಿ ಮಿನುಗ್ತಾ ಇರುತ್ತೆ ಆಕಾಶದಲ್ಲಿ ನಕ್ಷತ್ರ ಅಂದರೆ ಎಲ್ಲರ ಅಟೆನ್ಷನ್ ಹೋಗುತ್ತಲ್ಲ, ಹಂಗೆ ಸಾಧಾರಣ ಆತ್ಮಗಳ ಮಧ್ಯದಲ್ಲಿ ವಿಶೇಷ ರೂಪದಲ್ಲಿ ಕಾಣಿಸಿ ಸಾಧಾರಣರ ಮಧ್ಯದಲ್ಲಿ ಅಸಾಧಾರಣವಾಗಿರಿ, ಅಲೌಕಿಕವಾಗಿರಿ. ಯಾರ ಆ ಥರ ಅಲೌಕಿಕತೆ ಅಂದರೆ ಆತ್ಮಾಭಿಮಾನಿಯಾಗಿ ಬಾಬನ ಅನುಸಾರವಾಗಿದ್ದರೆ ಅಂಥವರು ಅಲ್ಲಾಲೋಗ್ ಥರ ಕಾಣ್ತಾರೆ. ಅದಕ್ಕೆ ಅಂತರ್ಮುಖಿಗಳಾಗಿ ಬಾಹರ್ಮುಖತೆಯಲ್ಲಿ ಬರೋ ಅಭ್ಯಾಸ ಮಾಡಿ ಸದಾ ತನ್ನ ಶ್ರೇಷ್ಠ ಸ್ವರೂಪದ ನಶೆಯಲ್ಲಿ ಸ್ಥಿತರಾಗಿ ನಾಲೇಜ್ಫುಲ್ ಜೊತೆಗೆ ಪವರ್ಫುಲ್ಲಾಗಿ ಜ್ಞಾನ ಕೊಡಿ. ಆಗ ಅನೇಕ ಆತ್ಮಗಳನ್ನು ಅನುಭವಿ ಮಾಡ್ಬೋದು ನೀವು. स्लोगन रावण की जायदाद साथ में रख ली तो दिल में दिलाराम ठहर नहीं सकता. ರಾವಣನ ಆಸ್ತಿ ಅಂತಂದಿರೋದು ದೇಹಾಭಿಮಾನ ಹಾಗೂ ಹಳೆ ಸಂಸ್ಕಾರ. ಅದನ್ನು ನಿಮ್ಮ ಹೃದಯದಲ್ಲಿ ಬುದ್ಧಿಯಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಹೃದಯದಲ್ಲಿ ಬಾಬಾ ಎಂದೂ ಇರೋಕ್ಕೆ ಸಾಧ್ಯ ಇಲ್ಲ. ಮನ್ಮಥನೇ ಒಂದು ರಾವಣನ ದೊಡ್ಡ ಪ್ರಾಪರ್ಟಿ. ಅದರಲ್ಲಿರೋವ್ರಿಗೆ ಮಾತ್ರ ಬಾಬಾ ಹೆಂಗಿರ್ತಾರೆ? ಇರೋಕ್ಕಾಗಲ್ಲ. ಓಂ ಶಾಂತಿ. ಕ್ಲಿಯರ್ ಆಯಿತು ಮಮ್ಮ. ಇದನ್ನು ಎಷ್ಟು ಜಾಸ್ತಿ ಸಮಯ ಓದ್ರಿ, ಏಕೆಂದರೆ ತುಂಬ ಆಳವಾಗಿ ಬಾಬುವ್ರು ಹೇಳಿರೋ ಮಾತನ್ನು ಹೇಳಿದ್ದಾರೆ. ಅದನ್ನು ಇನ್ನೂ ವಿಶಾಲವಾಗಿ ಅರ್ಥ ಮಾಡ್ಕೊಳ್ಳಿ. ಈಗಲಾದ್ರೂ, ಈಗ ಅಂತಿಮ ಕ್ಷಣಗಳಿದೆ, ಈಗಲಾದರೂ ತಿಳ್ಕೊಳ್ಳಿ.